ವಿಡಿಯೋ ಮಾಡೋರು ಒಂಥರ ನಾಚಿಗೇಟ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ಎಲ್ಲ ಮಾತು ಕೇಳ್ಬಿಡ್ತೀವಿ. ನಿಮಗೇನೆ ವಿಡಿಯೋ ಮಾಡ್ತಿರೋ ಕೆಲಸಕ್ಕೆ ಇಲ್ಲ ಅಂದರೂ ನಡೀತದೆ, ವಿಡಿಯೋನೇ ನಿಮಗೆ ಅನ್ನ ಕೊಡುತ್ತೆ ಅನ್ನೋ ಥರ ಮೆರಿತಾ ಇದ್ದಾರೆ ಗಂಡ ಹೆಂಡ್ತಿ. ಇದು ಒಂದು 200 ರೂಪೀಸ್ ಎಕ್ಸ್ಟ್ರಾ. ಸೊ ಇಷ್ಟು ಪೇಮೆಂಟ್ ಬಂದಿರೋದು. ಸೊ ನಾನು ಎಸ್ಟಿಮೇಷನ್ ಹಾಕೊಂಡಿದ್ದ ಪ್ರಕಾರ ಪೆನ್ ಬೇಗ ಬಂದಿದ್ದಿದ್ರೆ ನನಗೆ ನವೆಂಬರ್ ಅಷ್ಟರಲ್ಲಿ ಪೇಮೆಂಟ್ ಬರ್ತಾಯಿತ್ತು. ಇಲ್ಲೇ ಇಟ್ಕೊಂಡಿದ್ದೀನಿ ದುಡ್ಡು. ಆ್ಯಕ್ಚುಲಿ ಯಾಕೆ ನಿಮ್ಮ ಅಪ್ಪ ಅಮ್ಮ ಬಂದಿಲ್ವಾ, ಪಾಪ ನೋಡಿಲ್ವಾ, ಯಾಕೆ ವಿಡಿಯೋ ಹಾಕಿಲ್ಲ, ಅವರು ಬಂದಿದ್ದಾರಾ ಇಲ್ವಾ ಹೇಳಿ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿವರೆಗೂ ನನ್ನ ವ್ಯೂವರ್ಸ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಪ್ಪನ ಮನೆ ನಮ್ಮ ಮನೆಯಿಂದ 5 ನಿಮಿಷ. ನಾನಿವಾಗ ಏನಿದ್ದೀನಿ ಈ ಮನೆ ಬೆಂಗಳೂರಲ್ಲಿ, ಇಲ್ಲಿಂದ ನಮ್ಮ ಅಪ್ಪನ ಮನೆ 5 ನಿಮಿಷದ ದಾರಿ. ಅವ್ರ ಪರಿಸ್ಥಿತಿ ಏನಿರುತ್ತೋ ಏನೋ, ಬಂದು ನೋಡಿಲ್ಲ ಅಂದಿದ ತಕ್ಷಣ ಅಮ್ಮ ಅಲ್ಲ ಅಂತ ಈ ರೀತಿ ಕಮೆಂಟ್ ಮಾಡಬೇಡಿ ಅಂತ ಕಳಿಸಿದ್ರು. ಅವರು ಒಬ್ಬರು ಲೇಡೀಸು. ವೀಡಿಯೋಸ್ನ ನೋಡ್ತಾರೆ, ನೋಡಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನನ್ನ ಫುಲ್ ಫ್ಯಾಮಿಲಿ ನನ್ನ ವೀಡಿಯೋಸ್ನ ನೋಡುತ್ತೆ ಕೂತ್ಕೊಂಡು. ಸೊ ಇದ್ರ ಬಗ್ಗೆ ನನಗೆ 100% ಶೋರ್ ಇದೆ. ನಾನು ನನ್ನ ನಂಬಿರೋವಂಥ ದೇವರು ರಾಘವೇಂದ್ರ ರಾಯರು. ಸೊ ರಾಯರ ಪಾದದ ಸಾಕ್ಷಿಯಾಗಿ ಕೂಡ ನಮ್ಮ ಅಪ್ಪನ ಮನೆ ಅಂತ ನನಗೆ ಒಂದು ಎಳ್ಳಷ್ಟು ಆಸೆ ಇಲ್ಲ. ಸೊ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು, ಅವ್ರ ಜೊತೆ ಬೆರಿಬೇಕು ಅನ್ನೋ ಆಸೆ ಅಂತ ನನಗಂತೂ ಈ ಜನ್ಮದಲ್ಲಿ ಬರಲ್ಲ. ಸೊ ಅಷ್ಟು ನೋವಾಗಿದೆ ನನಗಂತೂ, ಹೌದು ಅಲ್ಲ ಅಂತ. ಸೊ ಇದು ಕಲಿಗಾಲ. ಕೆಟ್ಟ ಮಕ್ಕಳ ಜೊತೆಗೆ ಕೆಟ್ಟ ತಾಯಂದ್ರು ಕೂಡ, ದುಡ್ಡಿನ ದಾಹ ಇರೋ ತಾಯಂದ್ರು ಕೂಡ ಇದ್ದಾರೆ, ಪ್ರಪಂಚದ ಮೇಲೆ ಇದ್ದಾರೆ. ಸೊ ನಮ್ಮ ಕಣ್ಣು ಮುಂದೆನೇ ಇದ್ದಾರೆ. ಸೊ ನಿಮ್ಮನ್ನು ನಾವು ಹೆಂಗೆ ಅಪ್ಪ ಅಮ್ಮ, ನಮ್ಮ ಹೆತ್ತೋರು, ನಮ್ಮ ಸಾಕಿರೋರು ಅಂತ ನಾವು ಹೆಂಗೆ ಕರೆಯೋಕ್ಕಾಗತ್ತೆ? ಸೊ ನಾವು ನಿಮ್ಮ ಬಗ್ಗೆ ನಾವು ನಮ್ಮ ಚಾನಲಲ್ಲಿ ಏನು ಹೇಳ್ಕೊಳಕ್ಕಾಗತ್ತೆ ಅಲ್ವ? ಸೊ ನನಗೆ ಅಷ್ಟು ಕೋಪ ಮಾತಾಡೋದಕ್ಕೆ. ಲಾಸ್ಟು ನಮ್ಮ ಕಣ್ಮುಂದೆ ಅಂತೂ ನಮ್ಮ ಮಕ್ಕಳು ಕಣ್ಣೀರು ಗೋಳಾಟ ನಾವು ನೋಡೋ ದಿನ ಇದೆಯಲ್ಲ, ಅದಂತೂ ನಮ್ಮ ಲೈಫಲ್ಲಿ ಬರಲೇಬಾರ್ದು ಅಂತ ನಾವು ದೇವ್ರನ್ನ ಕೇಳ್ಕೊತೀವಿ ಅಲ್ವಾ. ಸೊ ನನ್ನಪ್ಪ ಇದುವರೆಗೂ ಕೂಡ ನೀನು ಹಾಗೆ ಹೀಗೆ ಅದು ಇದು ಒಂದು ಮಾತು ನನಗೆ ಬೈದಿಲ್ಲ. ಸೊ ಹಾಗಾಗಿ ನನಗೆ ಅವ್ರ ಮೇಲೆ ಸಿಟ್ಟಿಲ್ಲ. ಮಗು ಹುಟ್ಟಿ ಅವನಿಗೆ ನಾಳೆಗೆ 1 ತಿಂಗಳು ತುಂಬುತ್ತೆ ಅನ್ನೋ ಹಾಗೆ ಅಪ್ಪ ಬಂದಿದ್ರು. ಸೊ ನನ್ನ ಹಸ್ಬೆಂಡ್ಗೆ ಮರ್ಯಾದೆ ಮಾಡೋದು, ನನ್ನ ಮಕ್ಳಿಗೆ ಶಾಪ ಹಾಕೋದು, ಅದನ್ನು ಎಲ್ಲ ಮಾಡಿದಾಗ ನಾನು ಯಾರನ್ನೂ ಕ್ಷಮಿಸಲ್ಲ. ಸೊ ಇದೇ ರೀಸನ್ನು. ನಾನು ನಮ್ಮನೆ ಹಿರಿ ಮಗಳು. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಮಾತಾಡ್ತಿಲ್ಲ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಒಂದು 3.5 ವರ್ಷ ಆಯಿತು. ಸೊ ಅದರಲ್ಲಿ ಸಕ್ಕರೆಬೈಲ್ ಶಾಂತಿ ಅವರು ಸೂರಿಂಗ್ ಹೆಂಗೆ ಮಾಡ್ತಾರೆ ನೋಡಿದ್ದೀರಲ್ವಾ? ಸೊ ಅದೇ ರೀತಿ ನಮ್ಮ ಮನೇಲೂ ಕೂಡ. ಸೊ ಇಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಮಗು ತಪ್ಪು ಮಾಡ್ತು ಅಂದ್ಬಿಟ್ಟು ಅವನು ಮಗುನ ಮೆಟ್ರೆ ಕುಯ್ಯೋಕ್ಕಾಗೋದಿಲ್ಲ. ಸೊ ಕೆಲವು ತಾಯಂದ್ರು ಕುಯ್ತಾರೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ವೀಡಿಯೋ ಮಾಡಬೇಕಾದ್ರೆ ಸುಮ್ಮನೆ ನಾರ್ಮಲಾಗಿ ಈ ಒಂದು ಲೈನ ಹೇಳ್ತಿದ್ದೆ. ಬಟ್ ಇವತ್ತು ವೀಡಿಯೋ ಮಾಡಬೇಕಾದ್ರೆ ತುಂಬ ಖುಷಿಯಿಂದ ಹೇಳ್ತಿದ್ದೀನಿ. ಯಾಕೆ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಏನಪ್ಪ ವಿಷಯ ಅಂತ ಅಂದರೆ, ನನ್ನದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ತುಂಬ ಜನ ಕೇಳ್ತಿದ್ರಿ, ಪಿನ್ ಬಂತು ಅಂತ ಹೇಳಿದಾಗಿಂದ ತುಂಬ ಮೆಸೇಜಸ್ ಬರ್ತಾಯಿತ್ತು. ಯೂಟ್ಯೂಬ್ ಪೇಮೆಂಟ್ ನಿಮಗೆ ಎಷ್ಟು ಬಂತು ಹೇಳಿ, ಎಷ್ಟು ಬಂದಿದೆ ಹೇಳಿ, ಮತ್ತು ಎಷ್ಟು ಡಾಲರ್ ಆಗಿದೆ ಹೇಳಿ, ನಾವು ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು, ನಾವು ಪೇಮೆಂಟ್ ತೊಗೋಬೇಕು ಅಂದ್ಕೊಂಡಿದ್ದೀವಿ. ತುಂಬ ಅಂದರೆ ಏನೇನೋ ತುಂಬ ವೆರೈಟಿ ಆಫ್ ಕ್ವಶನ್ಸ್ ಕೇಳ್ತಾಯಿದ್ರು. ಅದರಲ್ಲಿ ಜಾಸ್ತಿ ಕೇಳ್ತಿದ್ರು ಎಷ್ಟು ಡಾಲರ್ ಆಗಿದೆ ಹೇಳಿ, ಎಷ್ಟು ಪೇಮೆಂಟ್ ಬಂದಿದೆ ಹೇಳಿ ಅಂತ. ಬಟ್ ನೀವು ಕೇಳಿದಾಗ ನಾನು ಪೇಮೆಂಟ್ ಬಂದಿರಲಿಲ್ಲ. ನಂದು ಯೂಟ್ಯೂಬ್ ಪಿನ್ ಬಂದಾಗ ಪೇಮೆಂಟ್ ಬಂದಿರಲಿಲ್ಲ, ಜಸ್ಟ್ ಡಾಲರ್ ಆ್ಯಡ್ ಆಗಿತ್ತು. ಸೊ ಯೂಟ್ಯೂಬ್ ಪೇಮೆಂಟ್ ಬಂದು ವಿತಿನ್ 2 to 3 ಡೇಸಲ್ಲಿ ನನಗೆ ಒಂದು ಮೇಲ್ ಬಂತು. ನನ್ನ ಇಮೇಲ್ ಐಡಿಗೆ ಒಂದು ಮೇಲ್ ಬಂತು, ನಿಮ್ಮ ಡಾಲರು ಇಂಡಿಯನ್ ರುಪಿಗೆ ಕನ್ವರ್ಟ್ ಆಗೋದಕ್ಕೆ 5 ಬಿಸ್ನೆಸ್ ಡೇಸಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗಂತೂ ತುಂಬ ಖುಷಿ ಆಯಿತು. ನನಗೆ ಅದು ಅಷ್ಟು ಗೊತ್ತಾಗೋದಿಲ್ಲ ಯೂಟ್ಯೂಬ್ದು ಅಂತ ಹೇಳೋದ್ನಲ್ಲ. ಸೊ ಓದಿದೆ. ಸೊ ಓದಿದ್ಮೇಲೆ ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಸಖತ್ ಖುಷಿ ಆಯಿತು. ಇನ್ನು 5 ಡೇಸ್ ಒಳಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ನನಗೆ ಈ ಪಿನ್ ಬಂದಿದ್ದು ಲಾಸ್ಟ್ ಶನಿವಾರ ಪಿನ್ ಬಂದಿದ್ದು. ಅದನ್ನು ನನಗೆ ತೊಗೊಂಬಂದು ಕೊಟ್ಟಿದ್ದು ಭಾನುವಾರ. ಸೊ ನನಗೆ ಈ ರೀತಿ ಒಂದು ಮೆಸೇಜ್ ಬಂದಿದ್ದು ಬುಧವಾರ ಮೆಸೇಜ್ ಬಂತು ನನಗೆ. ಬುಧವಾರ ಮೇಲ್ ಬಂತು. ಸೊ 5 ಬಿಸ್ನೆಸ್ ಡೇಸಲ್ಲಿ ನಿಮ್ಮದು ಡಾಲರ್ ಏನಿದೆ ಅಷ್ಟು ಡಾಲರು ರುಪಿಗೆ ಕನ್ವರ್ಟ್ ಆಗುತ್ತೆ ವಿತಿನ್ 5 ಡೇಸಲ್ಲಿ ಅಂತ. ಸೊ ನಾನು ಯಾವಾಗಾದರೂ ಕನ್ವರ್ಟ್ ಆಗುತ್ತೆ, ವಿತಿನ್ ಈ ವೀಕ್ ಒಳಗಡೆ ಕನ್ವರ್ಟ್ ಆಗ್ಬೋದು, ಅಥವಾ ಮಂಡೇ ಈಗ ಬರುತ್ತಲ್ಲ ಅಪ್ಕಮಿಂಗ್ ಮಂಡೇ ಅದರಲ್ಲಿ ಆಗ್ಬೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಟ್ ಬುಧವಾರ ನನಗೆ ಮೇಲ್ ಬಂದಿರೋದು ಶುಕ್ರವಾರ ನೈಟೇನೆ ಬ್ಯಾಂಕಿಗೆ ಅಮೌಂಟ್ ಬಂತು. ನೈಟ್ ಅಂದರೆ ಒಂದು 7-7:30 ಟೈಮ್ ಅಷ್ಟರಲ್ಲಿ ಬ್ಯಾಂಕಿಗೆ ಅಮೌಂಟ್ ಬಂತು. ನನಗಂತೂ ಸಖತ್ ಖುಷಿ ಆಯಿತು. ನನಗೆ ಯಾರಿದು ಅಮೌಂಟ್ ಹಾಕಿದ್ದು ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ಬ್ಯಾಂಕ್ ಆ್ಯಪಲ್ಲಿ ಚೆಕ್ ಮಾಡಿದಾಗಲೂ ಅದರಲ್ಲಿ ಏನೂ ಇಲ್ಲ. ಈ ಥರದ್ದು ಒಂದು ಕಡೆಯಿಂದ ಅಮೌಂಟ್ ಬಂದಿದೆ ಅನ್ನೋದಿಲ್ಲ. ಮೇಲ್ ಕೂಡ ಬರಲಿಲ್ಲ ಯೂಟ್ಯೂಬ್ ಕಡೆಯಿಂದ. ಒನ್ಸ್ ಪೇಮೆಂಟ್ ಅಕೌಂಟ್ಗೆ ಕ್ರೆಡಿಟ್ ಆದಮೇಲೆ ಏನು ಅಂತ ನೋಡಬೇಕಾದ್ರೆ, ಸೊ ಅದಾದಮೇಲೆ ಮೆಸೇಜಲ್ಲಿ ನಾನು ಟ್ಯಾಕ್ಸ್ಗೆ ಇಷ್ಟು % ಡಿಡಕ್ಟ್ ಆಗಿದೆ ಅನ್ನೋದು ಒಂದು ಮೆಸೇಜ್ ಬಂತ. ಸೊ ನನಗನ್ನು ಫಸ್ಟ್ ಹೇಳಿದ್ರು ಟ್ಯಾಕ್ಸು ಡಿಡಕ್ಟ್ ಆಗಿ ಅಮೌಂಟ್ ಬರುತ್ತೆ ನಿಮಗೆ ಅಂತ.
ಸೊ ಅವಾಗ ಫ್ಲ್ಯಾಶ್ ಆಯಿತು ಟ್ಯಾಕ್ಸ್ ಡಿಡಕ್ಟ್ ಆಗಿ ಅಮೌಂಟ್ ಬಂದಿದೆ ಅಂದರೆ ಇದೇ ಇರಬೇಕು ಅಂತ. ಸೊ ನಾನು ಹೋಗಿ ಆ್ಯಡ್ಸೆನ್ಸಲ್ಲಿ ಚೆಕ್ ಮಾಡಿದೆ. ಸೊ ಕನ್ವರ್ಟ್ ಆಗೋಕ್ಕೆ ಅಂತ ಡಾಲರ್ ಏನು ರೆಡಿ ಇತ್ತಲ್ವ, ಸೊ ಅಲ್ಲಿ ಮೈನಸ್ ಆಗಿತ್ತು ಡಾಲರು. ಸೊ ಇದು ಪಕ್ಕ ಯೂಟ್ಯೂಬ್ ಪೇಮೆಂಟ್ ಅಂತ ಕರೆಕ್ಟಾಗಿ ಗೊತ್ತಾಯಿತು ನನಗೆ. ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಇವತ್ತು ಇಷ್ಟು ಖುಷಿ ನನಗೆ ಏನೋ ಒಂದು ಲಕ್ಷದಲ್ಲಿ ಬಂದಿದೆ ಅಂತ ಅಲ್ಲ, ಇಷ್ಟೇ ಬಂದಿದ್ರು ಕೂಡ ಸಖತ್ ಅಂದರೆ ಸಖತ್ ಖುಷಿ. ಬಿಕಾಸ್ ಏನಕ್ಕೆ ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಪೇಮೆಂಟ್ ಬರುತ್ತೆ, ಪೇಮೆಂಟ್ ತಗೋತೀನಿ, ಅದು ಕೂಡ 1 ಇಯರಲ್ಲಿ ತಗೋತೀನಿ ಅಂತ ನನಗೆ ನಿಜವಾಗ್ಲೂ ಮೈಂಡಲ್ಲಿ ಇರಲಿಲ್ಲ. ಸೊ ಏನೋ ಯೂಟ್ಯೂಬ್ ಮಾಡಬೇಕು ಎಲ್ಲ ಮಾಡ್ತಿದ್ದಾರಲ್ಲ, ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದು ನಾನು ಮುಂದೆ ವೀಡಿಯೋಸಲ್ಲೇ ಹೇಳ್ತೀನಿ. ಮುಂದೆ ತುಂಬ ಅಂದರೆ ತುಂಬಾ ಖುಷಿ, ಅದಕ್ಕೆಲ್ಲ ಕಾರಣ ನೀವೇ. ಸೊ ಫಸ್ಟು ನನಗೆ 1000 ಫಾಲೋವರ್ಸ್ ಆದರೆ ಸಾಕಪ್ಪ 1000 ಫಾಲೋವರ್ಸ್ ಆಗಿಬಿಟ್ರೆ ಮತ್ತು 4000 ವಾಚಿಂಗ್ ಅವರ್ಸ್ ಆಗಿಬಿಟ್ರೆ ನನಗೆ ಮಾನಿಟೈಸೇಷನ್ಗೆ ಅನೇಬಲ್ ಆಗುತ್ತೆ, ಎಲಿಜಿಬಿಲಿಟಿ ಸಿಗುತ್ತೆ ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು. ಬಟ್ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂದರೆ ಯೂಟ್ಯೂಬಲ್ಲಿ ಸ್ವಲ್ಪ ಕಷ್ಟನೇ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಟಕ ಅಂತ ಆಗೋಗ್ತಾರೆ. ಬಟ್ ಯೂಟ್ಯೂಬ್ ಬಂದರೆ ಈ ಸಬ್ಸ್ಕ್ರೈಬರ್ಸ್ ತುಂಬ ಅಂದರೆ ತುಂಬ ನಿಧಾನ. ನನಗೆ ಅಂತಲೇ ಗೊತ್ತಿಲ್ಲ, ಬಟ್ ಬೇರೆಯವ್ರಿಗೂ ಹಿಂಗೆ ಅಂತಲೇ ಗೊತ್ತಿಲ್ಲ. ನನಗಂತೂ ತುಂಬ ನಿಧಾನವಾಗಾಯಿತು. ರೀಸೆಂಟಾಗಿಂದ ನನಗೆ ಜಾಸ್ತಿ ಆಗಿದ್ದು. ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಈಸಿ ಅಂತೂ ಅಲ್ಲ ಯೂಟ್ಯೂಬ್ ಮಾಡೋದು. ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಇದೆ. ಸ್ಟಾರ್ಟಿಂಗ್ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡಿಬಿಟ್ವಿ, ಒಂದು ವಿಡಿಯೋ ಮಾಡ್ಕೊಂಡ್ವಿ ಅಂದರೆ ಅಷ್ಟಕ್ಕೆ ಮುಗ್ದೋಗಲ್ಲ. ಅದನ್ನು ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಬ್ಲಾಗ್ಸ್ ಮಾಡ್ತಾರೆ ಅಂತ ಅಂದರೆ ಆ್ಯಂಡ್ ಅದನ್ನು ಅಪ್ಲೋಡ್ ಮಾಡಬೇಕು, ಇಂತಿಷ್ಟೇ ಟೈಮ್ಗೆ ಅಂತ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನಾವು ಕ್ರೋಮ್ಗೆ ಹೋದರೆ ಅಲ್ಲೂ ತುಂಬ ಅಂದರೆ ತುಂಬ ಸ್ಟೆಪ್ಸ್ ಇರುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಮೇನ್ ಎಡಿಟಿಂಗ್ ಇದೆಯಲ್ಲ, ಆ ಎಡಿಟಿಂಗಿಗೆ ನಾನು ಈ 1 ಇಯರ್ಗೆ ಎಷ್ಟು ವೀಡಿಯೋಸ್ ಮಾಡಿದ್ದೀನಿ, ಜಾಸ್ತಿ ಮ್ಯಾಕ್ಸಿಮಮ್ ನಾನೇನು ಮಾಡಿಲ್ಲ. ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಬಿಟ್ಟೆ ನಾನು, ಒಂದು 2-3 ಮಂತ್ಸು. ಕಣ್ಣು ಫೋನ್ ನೋಡಿ ಕಣ್ಣೆಲ್ಲ ಮಂಜು ಬಂದೋಗುತ್ತೆ. ಒನ್ಸ್ ನಾವು ಎಡಿಟಿಂಗ್ ಮುಗಿಸಿ ಕಣ್ಣೆಲ್ಲ ಬಿಟ್ಟು ಹಿಂಗೆ ಹೊರಗಡೆ ಎಲ್ಲ ನೋಡಿದ್ರೆ ಎಲ್ಲ ಫುಲ್ಲು ಬ್ಲರ್ ಥರ ಆಗ್ತಿರುತ್ತೆ. ಸೊ ಫೋನ್ ಇಷ್ಟೇ ಇರುತ್ತೆ. ನಾವು ಏನು ಅಥವಾ ಇನ್ಶಾರ್ಟಲ್ಲಿ ಎಡಿಟ್ ಮಾಡ್ತಿದ್ದೀವಿ ಅಂದರೆ ಇಷ್ಟೇ ಫಾರ್ಮಲ್ಲಿ ಅದು ಕಾಣಿಸ್ತಿರುತ್ತೆ. ಹಿಂಗೆ ಚಿಕ್ಕದಾಗಿ ಕಣ್ಣು ಮಾಡ್ಕೊಂಡು ನೋಡಿ ಕಣ್ಣಿಗೆಲ್ಲ ಎಫೆಕ್ಟ್ ಆಗುತ್ತೆ. ವಾಯ್ಸ್ ಕೊಡ್ಬೇಕಾದ್ರೆ ಆಚೀಚೆ ಸೌಂಡ್ ಬಂತು, ಅಷ್ಟು ನಿಮಿಷ ವಾಯ್ಸ್ ನೋಟು ಮಾತಾಡ್ಕೊಂಡು ಬಂದಿರ್ತೀವಿ, ಒಂದು ಚಿಕ್ಕದೇನೋ ಸೌಂಡ್ ಆಯಿತು, ಮನೇಲಿ ಮಕ್ಕಳಿರ್ತಾರೆ, ಸೌಂಡ್ ಆಯಿತು ಅಂದರೆ ಅದು ವೇಸ್ಟು. ಮತ್ತೆ ಡಿಲೀಟ್ ಮಾಡು, ಮತ್ತೆ ಹೊಸದಾಗಿಂದ ಸ್ಟಾರ್ಟ್ ಮಾಡು. ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಇದೆ. ಈಸಿ ಅಂತೂ ಜರ್ನಿ ಅಲ್ಲ. ಅದರಲ್ಲೂ ಕೂಡ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿತಿನ್ 6 ಮಂತ್ ಒಳಗಡೆ ಕನ್ಸೀವ್ ಆಗಿಬಿಟ್ಟೆ. 6 ಮಂತು ಇಲ್ಲ 4 ಮಂತ್ಸ್ ಅನಿಸುತ್ತೆ. 4 ಮಂತ್ಸಲ್ಲಿ ಕನ್ಸೀವ್ ಆಗಿಬಿಟ್ಟೆ. ಸೊ ಆಫ್ಟರ್ ನಾನು ಕನ್ಸೀವ್ ಆದಮೇಲೆ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ನಾನಂತೂ. ಯೂಟ್ಯೂಬ್ನ ಹೀಗೆ ಬಿಡಬಾರ್ದು, ಮುಂದೆ ರನ್ ಮಾಡ್ಕೊಂಡು ಹೋಗಬೇಕು, ಚೆನ್ನಾಗಿ ಆಗಬೇಕು ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂತೂ ನನಗೆ ಪೇಮೆಂಟ್ ಬರಲಿ ಅನ್ನೋ ಒಂದು ರೀಸನಿಂದ ನಾನು ಸ್ಟಾರ್ಟ್ ಮಾಡಿಲ್ಲ. ಒನ್ಸ್ ನಾನು ಅನುಗೌಡ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಅವರೇ ಹೇಳಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಾವು ಪೇಮೆಂಟ್ ತೊಗೋಬೇಕು, ಅಲ್ಲಿವರೆಗೂ ನಾವು ಎಫರ್ಟ್ ಹಾಕಲೇಬೇಕು. ಸೊ ಅತಿ ವೇಸ್ಟ್ ಆಗಿಬಿಡುತ್ತೆ. ಒಂದು ಮಾಡಿದ್ದೀವಿ ಬಿಟ್ರಿವಿ ಅಂತ ಅಂದರೆ ಅದು ಏನಕ್ಕೂ ಯೂಸ್ ಇಲ್ಲ ಅಂತ. ಸೊ ಅವ್ರ ಮಾತುಗಳನ್ನ ಕೇಳಿ ನಾನು ಪೇಮೆಂಟ್ ತೊಗೊಳ್ಳೇಬೇಕು ಅಂತ ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಆಫ್ಟರ್ ನನಗೆ ಕನ್ಸೀವ್ ಆದಮೇಲೆ ತುಂಬಾ ಸ್ಟ್ರಗಲ್ ಆಯಿತು. ನೀವು ನಿಜವಾಗ್ಲೂ ಕೆಲವೊಂದು ಸತಿ ಕನ್ಸೀವ್ ಇದ್ದರೂ ಕೂಡ ನಾನು ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಫುಲ್ಲು ನಿದ್ದೆ ಎಳೀತಿದ್ರು ಕೂಡ ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ 2:30-3 ಗಂಟೆವರೆಗೂ ನನ್ನ ಹಸ್ಬೆಂಡ್ ಸ್ಪೆಕ್ಸ್ ಬರುತ್ತಲ್ಲ, ಇದು ಪಾಯಿಂಟ್ ಸ್ಪೆಕ್ಸು, ಅದನ್ನು ಹಾಕೊಂಡು ಎಡಿಟ್ ಮಾಡಿದ್ದೀನಿ. ಕಣ್ಣುರಿ, ಕಣ್ಣೋವು, ಬ್ಯಾಕ್ ಪೇನು, ಯಪ್ಪ ಆ ದಿನಗಳನ್ನ ನೆನೆಸ್ಕೊಂಡ್ರೆ ನನ್ನ ಶ್ರಮಕ್ಕೆ ನಿಜವಾಗ್ಲೂ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಹಾಸ್ಪಿಟಲ್ ವಿಸಿಟ್ ಇರ್ತಾಯಿತ್ತು. ಹಾಸ್ಪಿಟಲ್ಗೆ ಹೋಗಿ 2-3 ಸತಿ ಬ್ಲಡ್ ಕೊಟ್ಟು ಫಾಸ್ಟಿಂಗ್ ಇದ್ದು ಮತ್ತೆ ಸಂಜೆವರೆಗೂ ರೆಸ್ಟ್ ಇಲ್ಲದೆ ಮನೆ ಕೆಲಸ, ನನ್ನ ಮಗಳು ಎಲ್ಲ ನೋಡಿಕೊಂಡು ನೆಕ್ಸ್ಟು ಮಿಡ್ನೈಟ್ವರೆಗೂ ಎಡಿಟ್ ಮಾಡ್ತಾಯಿದ್ದೆ. ನಾಳೆ ಅಪ್ಲೋಡ್ ಮಾಡಲೇಬೇಕು, ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀಡಿಯೋಸ್ನ ಹಾಕಲೇಬೇಕು ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಇವಾಗ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅನ್ನೋ ಥರನೇ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ಅದೇ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಯೂಟ್ಯೂಬ್ಗೆ ಅದು ಕರೆಕ್ಟಾಗಿರುತ್ತೆ. ಏನಪ್ಪ ಅಂತಂದರೆ ಕಲಿಯೋವರೆಗೂ ಅಷ್ಟೇ ಕಷ್ಟ ಯೂಟ್ಯೂಬ್. ಒನ್ಸ್ ನಾವು ಕಲ್ತ್ವಿ, ಎಡಿಟಿಂಗು, ವಾಯ್ಸ್ ಕೊಡೋದು, ಅಪ್ಲೋಡ್ ಮಾಡೋದು, ಅದನ್ನು ಮ್ಯಾನೇಜ್ ಮಾಡೋದು, ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು, ಮತ್ತು ಅದು ಫೀಡ್ಸ್ ಎಲ್ಲ ಚೆಕ್ ಮಾಡೋದು, ನಮ್ಮ ಅನಾಲಿಟಿಕ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳೋದು, ಇದೆಲ್ಲ ಕಲ್ತೀವಿ ಅಂತಂದರೆ ಕಲಿಯೋರ್ಗೂ ಸ್ವಲ್ಪ ಕಷ್ಟ. ಕಲ್ತಾದ್ಮೇಲೆ ಅದು ರೆಗ್ಯುಲರ್ ನಮಗೆ ರೊಟೀನ್ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದೋಳು ಇನ್ಸ್ಟಾಗ್ರಾಮ್ದು ಚೆಕ್ ಮಾಡು, ಯೂಟ್ಯೂಬ್ದು ಚೆಕ್ ಮಾಡು, ಯಾರೆಲ್ಲ ಕಮೆಂಟ್ಸ್ ಹಾಕಿಸಿರ್ತಾರೆ, ಸೊ ರಿಪ್ಲೈ ಕೊಡು. ಇನ್ ಕೇಸ್ ಏನಾದ್ರು ರ್ಯಾಶ್ ಕಮೆಂಟ್ ಬಂತು ಅಂತಂದರೆ ಮಾರ್ನಿಂಗೇ ನೆಗೆಟಿವ್ ಕಮೆಂಟ್ಸ್ ಬಂತು ಅಂದರೆ ಮೂಡೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಇಷ್ಟವರೆಲ್ಲ ಈ ವಿಡಿಯೋ ಮಾಡಿದ್ದೀವಿ, ಎಡಿಟ್ ಮಾಡಿದ್ದೀವಿ, ಎಲ್ಲೋ ಇಷ್ಟು ಪಾಸಿಟಿವಿಟಿ ಬಿಟ್ಟು ಒಂದು ಚಿಕ್ಕ ನೆಗೆಟಿವಿಟಿ ಬಗ್ಗೆ ಕಮೆಂಟ್ ಹಾಕ್ತಾರಲ್ಲಪ್ಪ ಅಂತ. ಸೊ ಅಂಥ ಕಮೆಂಟ್ಗಳನ್ನ ಸುಮ್ಮನೆ ಇಗ್ನೋರ್ ಮಾಡು. ಬರೀ ಇದೆ ಡೈಲಿ ಆದರೆ ಇದು, ಮತ್ತು ಮಧ್ಯಾಹ್ನ ವೀಡಿಯೋ ಮಾಡ್ಕೊ, ಸಂಜೆ ಎಡಿಟಿಂಗ್ ಮಾಡು, ಮತ್ತು ನಾಳೆ ಚೆಕ್ ಮಾಡು. ಸೊ ಇದೇ ರೀತಿ ಮಾಡ್ಕೊಂಡು ಫೈನಲಿ ಬಂತು. ನಾನು ಈ ಪೊಸಿಷನ್ಗೆ ಇಲ್ಲಿ ₹1 ಪೇಮೆಂಟ್ ತೊಗೊಳ್ಳಿ, ₹10 ಪೇಮೆಂಟ್ ತೊಗೊಳ್ಳಿ, ಈ ಪೇಮೆಂಟ್ಗೆ ತುಂಬ ಮಾತು ಕೇಳಿದ್ದೀನಿ ನಾನಂತೂ.
ನಮ್ಮ ಮನೆ ಕಡೆ ಅಂತಂತೂ ನಾನು ಮಾತು ಕೇಳಿಲ್ಲ. ನನ್ನ ಹಸ್ಬೆಂಡ್ ಆಗಿರಲಿ, ನಮ್ಮ ಅತ್ತೆ ಮಾವ ಆಗಿರಲಿ, ಯಾರು ಕೂಡ ನನಗೆ ಒಂದು ಮಾತು ನೀನು ವಿಡಿಯೋ ಮಾಡ್ತೀಯಾ, ಇಲ್ಲ ನೋಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ, ಇದ್ಯಾವುದು ಅಂದಿಲ್ಲ. ಬಟ್ ಹೊರಗಡೆಯಿಂದ ಮಾತು ತುಂಬ ಬಂದಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ತಿಂಗಳು ಸಂಬಳಕ್ಕೆ ಹೋದರೆ 10,000 ರೂಪಾಯಿ ಸಂಬಳ ಕೊಡ್ತಾರೆ. ಈ ವಿಡಿಯೋ ಎಲ್ಲ ಬೇಕಾ, ವಿಡಿಯೋ ಎಲ್ಲ ಮಾಡಬೇಕಾ, ಈಗಿನ ಕಾಲದಲ್ಲಿ ವಿಡಿಯೋ ಮಾಡೋ ಹೆಣ್ಮಕ್ಳು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ನಮ್ಮ ಮೀಡಿಯಾ ನ್ಯೂಸಲ್ಲೆಲ್ಲ ನೋಡಲ್ವಾ, ವಿಡಿಯೋ ಮಾಡ್ಕೊಂಡಿದ್ರೆ ನಮಗೆ ಪ್ರಾಬ್ಲಮ್ಮು, ಆ ಥರ ಎಲ್ಲ ಮಾತಾಡಿದರು. ಮತ್ತು ಏನಂದರೆ ವಿಡಿಯೋ ಮಾಡೋರು ಒಂಥರ ನಾಚಿಗೇಡ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ಎಲ್ಲ ಮಾತು ಕೇಳ್ಬಿಡ್ತೀವಿ. ಹೌದು, ನನ್ನ ಹಸ್ಬೆಂಡ್ಗೂ ಸ್ಟಾರ್ಟಿಂಗ್ ಸ್ವಲ್ಪ ಬೇಡ ಬಿಟ್ಬಿಡೋಣ ಬಿಡು ಅನ್ನೋ ಥರನೇ ನಾನು ಹೇಳ್ಬಿಟ್ಟಿದ್ದೆ. ಯಾಕೆಂದರೆ ಎಲ್ಲಾದರೂ ಹೋದರೆ ಸಾಕು, ಏನಪ್ಪ ವೀಡಿಯೋ ಮಾಡ್ಕೊಂಡಿದ್ರೆ ನಿಮ್ಗೇನು ಕೆಲಸ ಕಮ್ಮಿ ಇಲ್ಲ, ಏನಪ್ಪ ನೀನು ಹೆಂಡ್ತಿ ವೀಡಿಯೋ ಮಾಡ್ತಾರೆ. ನನಗೂ ಅಷ್ಟೇ ಸೇಮು, ವೀಡಿಯೋ ಮಾಡೋದು ಬಿಟ್ಬಿಡು, ಏನಾದರೂ ಬೇರೆ ಕೆಲಸ ನೋಡ್ಕೊ, ಬೇರೆ ಕೆಲಸ ಇದ್ದರೆ ಮಾಡು, ಬರೀ ಗಂಡಂಗೂ ಹೆಂಡ್ತಿಗೂ ಅದೇ ನಿಮಗೆ ಅನ್ನೋ ಥರ ಎಲ್ಲ ಮಾತಾಡ್ತಿದ್ರು. ಸೊ ನಾನೇ ಎಷ್ಟೊಂದು ಸತಿ ಅನ್ಕೊಬಿಟ್ಟಿದ್ದೀನಿ, ವೀಡಿಯೋ ಮಾಡೋದು ಬಿಟ್ಬಿಡೋಣ, ಅತ್ಲಾಗಿ ನಾವು ಮನೆ ಮಗು ಅಥವಾ ಕೆಲಸ ತಿಂಗಳಿಗೆ ಹೋಗಿ ಮಾಡ್ಕೊಂಬಿಡೋಣ, ತಿಂಗಳು ಸಂಬಳಕ್ಕೆ ಇದ್ಬಿಡೋಣ ಸಾಕು ಅನ್ನೋ ಥರ. ಬಟ್ ನನ್ನ ಹಸ್ಬೆಂಡ್ ತುಂಬ ಸತಿ ಹೇಳಿದ್ರು, ಯಾರೋ ಏನೋ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಈ ಎಫರ್ಟ್ಗೆ ರಿಪ್ಲೈ ಸಿಗುತ್ತೆ ನಮಗೆ. ಸೊ ಆಗ ಇವಾಗ ಮಾತಾಡಿರೋರಿಗೆ ರಿಪ್ಲೈ ಕೊಟ್ಟರೆ ಆಯಿತು, ನೀನು ಟೆನ್ಷನ್ ತೊಗೊಬೇಡ, ವೀಡಿಯೋ ಮಾಡು ಅಂತ. ಸೊ ನನಗೆ ಅವಾಗ ಒಂದು ದಿವಸ ನಾವು ಚೆನ್ನಾಗಿ ಕುತ್ಕೊಂಡು ಕನ್ವರ್ಸೇಷನ್ ಮಾಡಿದ್ವಿ. ಹಿಂಗೆ ಎಲ್ಲೋ ಹೋಗಿದ್ದಾಗ ತುಂಬ ಇದಾಗಿ ಮಾತಾಡಿದ್ರು ಯಾರೋ. ಸೊ ನಿಮಗೇನೆ ವೀಡಿಯೋ ಮಾಡ್ತಿರೋ ಕೆಲಸಕ್ಕೆ ಇಲ್ಲ ಅಂದರೂ ನಡೀತದೆ, ವೀಡಿಯೋನೇ ನಿಮಗೆ ಅನ್ನ ಕೊಡುತ್ತೆ ಅನ್ನೋ ಥರ ಮೆರಿತಾ ಇದ್ದಾರೆ ಗಂಡ ಹೆಂಡ್ತಿ ಅನ್ನೋ ಥರ ಮಾತಾಡ್ಬಿಟ್ಟಿದ್ರು. ಸೊ ನಾವು ಏನೋ ಮಾಡ್ತಾ ಇಲ್ಲ, ಅಲ್ಲಿ ಏನೋ ದೊಡ್ಡದಾಗಿ ಏನೋ ಅಸಹ್ಯವಾಗಿ ಈ ವಿಡಿಯೋದಲ್ಲೆಲ್ಲ ನೋಡೋಕ್ಕಾಗದಿರೋ ಥರ ಎಲ್ಲ ಮಾಡ್ತಾರೆ. ಅದೇನು ಮಾಡ್ತಾರೆ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ನಾವು ಅದನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಸೊ ಅದು ಅದರಲ್ಲಿ ಏನೂ ಇಲ್ಲ, ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ, ನಮ್ಮ ರಿಲೇಟಿವ್ಸ್ಗೆ ಆಗೋದಿಲ್ಲ, ನಮ್ಮ ಕಡೆಯವ್ರಿಗೆ ಆಗೋದಿಲ್ಲ, ಅದನ್ನು ಅರ್ಗಿಸ್ಕೊಳಕ್ಕಾಗಲ್ಲ. ಅವರು ಹಂಗೆ ಮಾತಾಡ್ತಾರೆ, ಮುಂದೆನೂ ಮಾತಾಡಿದ್ದಾರೆ, ಹಿಂದೆನೂ ಮಾತಾಡಿದ್ದಾರೆ. ಸೊ ಹಾಗಾಗಿ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಸೊ ಅವತ್ತು ನಾನು ತುಂಬ ಬೇಜಾರಾಗಿಲ್ಲ, ಸ್ಟಾಪ್ ಮಾಡಿಬಿಡೋಣ ಇವತ್ತಿಗೆ, ಬೇಡ ಅನ್ನೋ ಥರ ಅಂದ್ಕೊಬಿಟ್ಟಿದ್ವಿ. ಆವಾಗ ಮಿನಿಮಮ್ ನನಗೆ ಯೂಟ್ಯೂಬಲ್ಲಿ 1-2 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು ಅಷ್ಟೇ. ಸೊ ನನ್ನ ಹಸ್ಬೆಂಡ್ ಹೇಳ್ದಂಗೆ ಆಯಿತು ಬಿಡು, ಅವರು ಒಂದು ಗಂಟೆ ಅಂತೂ ಕೂತ್ಕೊಂಡು ಮಾತಾಡಿದ್ರು ನನಗೆ, ಹಂಗಾಗುತ್ತೆ ಹಿಂಗಾಗುತ್ತೆ, ನೋಡು ಬೇರೆಯವ್ರನ್ನ ಹೆಂಗೆ ಬದುಕ್ತಿದ್ದಾರೆ ವೀಡಿಯೋಸ್ ಮಾಡಿಕೊಂಡು. ಸೊ ನಾವು ಇವಾಗ ಹೆಂಗೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಕಂಟಿನ್ಯೂ ಮಾಡೋಣ, ಒಂದು ಲೆವೆಲ್ ರೀಚ್ ಆಗೋವರೆಗೂ ಕಂಟಿನ್ಯೂ ಮಾಡೋಣ, ಆಮೇಲೆ ಜನಗಳೇ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ಇಷ್ಟ ಆಗೋ ಥರ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಸೊ ನಮ್ಮ ಹಸ್ಬೆಂಡ್ ಮಾತು ನನಗೆ ಕೈ ಬಿಡಲಿಲ್ಲ ಅಂತ ಅನಿಸುತ್ತೆ. ಸೊ ಇವತ್ತಿಗೆ ಯಾರೆಲ್ಲ ಮಾತಾಡಿದ್ರು ಗೊತ್ತಾ, ಸೊ ಅವರು ಮಾತಾಡ್ತಾನೆ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಮಾತಾಡ್ತಾ ಇದ್ದಾರೆ ಮನೇಲಿದ್ದಾರೆ ಅಷ್ಟೇ. ಬಟ್ ನಾವು ಮನೇಲಿ ಇದ್ಕೊಂಡು ಮಾತಾಡೋ ಮಾತನ್ನ ಈ ಕಡೆ ಕೇಳ್ಕೊಂಡು ಈ ಕಡೆ ಬಿಟ್ಬಿಟ್ಟು, ಸೊ ನಾನು ನನ್ನ ಹಸ್ಬೆಂಡ್ ಇವತ್ತು ಮನೆಯಿಂದ ಹೊರಗಡೆ ಹೋಗ್ದಿರೋ ಥರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದೀವಿ. ಹೌದು, ಇನ್ನು 1 ಮಂತ್ ಅಲ್ಲ, 2 ಮಂತ್ ಅಲ್ಲ, 3 ಮಂತ್ಸ್ ಕೂತ್ಕೊಂಡ್ರು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅರ್ನ್ ಮಾಡಿಕೊಂಡು ಒಳ್ಳೆ ರೀತಿಯಿಂದ ದುಡ್ಕೊಂಡು ನಮ್ಮ ಎಫರ್ಟ್ ಹಾಕ್ತೀವಿ. ಸೋಷಿಯಲ್ ಮೀಡಿಯಾ ಅಂದರೆ ಸುಮ್ಮನೆ ಬರಲ್ಲ, ನಮ್ಮ ಎಫರ್ಟ್ ನಾವು ಹಾಕ್ತೀವಿ. ನೀವು ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನೋಡಿರ್ಬೋದು, ಬೆಳಗಿನ ಜಾವ 5 ಗಂಟೆಗೆದ್ದು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ, ಮತ್ತೆ ಮಿಡ್ನೈಟ್ 2 ಗಂಟೆವರೆಗೂ ಎಡಿಟ್ ಮಾಡ್ತಾಯಿದ್ದೆ, ರೆಗ್ಯುಲರಾಗಿ ವೀಡಿಯೋ ಹಾಕಲೇಬೇಕು ಅಂತ. ಸೊ ಇಷ್ಟು 9 to 6 ಹೋಗಿ ಒಂದು 10-15 ಸಾವಿರ ಸಂಬಳ ತೊಗೊಂಬರೋದಕ್ಕೂ, ಬೆಳಗಿನ ಜಾವ 5 ಗಂಟೆಯಿಂದ ಮಿಡ್ನೈಟ್ 2 ಗಂಟೆವರೆಗೂ ಎಡಿಟಿಂಗ್ ಮಾಡಿ ನಮ್ಮ ಮನೆ ಮಕ್ಕಳು ನಮ್ಮ ಕೆಲಸಗಳೆಲ್ಲ ನೋಡ್ಕೊಂಡು ಮಾಡಿದ್ದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಸೊ ಇದು ಲೈಫ್ ಟೈಮ್ ಸಿಗುತ್ತೆ ನಮಗೆ. ಸೊ ಒನ್ಸ್ ನಾವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ರೆಕಗ್ನೈಸ್ ಆದ್ವಿ ಅಂದರೆ ಲೈಫ್ ಟೈಮ್ ಸಿಗುತ್ತೆ. ಒಂದು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಕೂಡ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ. ಸೊ ಇದನ್ನು ಒಳ್ಳೆ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಕೆಟ್ಟ ರೀತಿಯಾಗೋ ಅದು ಅವ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಒಳ್ಳೆ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಎಲ್ಲೂ ಹೊರಗಡೆ ಹೋಗ್ತೀರಾ, ನಿಮ್ಮ ಲೈಫ್ ಸ್ಟೈಲ್ನ ನೀವು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ತೋರಿಸಿ ಆರಾಮ್ಸೆ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ನನ್ನ ಲೈಫಲ್ಲೂ ಅದೇ ನಡೆದಿದ್ದು. ಸೊ ನಾರ್ಮಲ್ ನನಗೆ ನೀವು ತುಂಬ ಜನ ಕೇಳ್ತಿದ್ದೀನಿ, ನಿಮಗೆ ಯಾವ್ಯಾವ ಪ್ಲ್ಯಾಟ್ಫಾರ್ಮಿಂದ ಅಮೌಂಟ್ ಬರುತ್ತೆ ಹೇಳಿ ಅಂತ. ನನಗೆ ಇನ್ಸ್ಟಾಗ್ರಾಮಿಂದ ಅಂತೂ ಮಾನಿಟೈಸೇಷನ್ ಆದರೂ ಕೂಡ ಅಮೌಂಟ್ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಬಂದಿಲ್ಲ. ನಾರ್ಮಲ್ ಪ್ರಮೋಷನ್ಗಳಿಂದ ಅಮೌಂಟ್ ಬರುತ್ತೆ, ಪ್ರೆಸೆಂಟ್ ಯೂಟ್ಯೂಬಿಂದ ಬಂದಿದೆ. ನೆಕ್ಸ್ಟ್ ನಾವು ಮೀಶೋಯಿಂದ ಅರ್ನ್ ಮಾಡ್ಕೋಬೋದು. ಅರ್ನ್ ಮಾಡಿದ್ದೀನಿ ಕೂಡ, ಹೌದು, ಬಟ್ ನಾನು ಎಲ್ಲೂ ಶೇರ್ ಮಾಡಿಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಅರ್ನಿಂಗ್ ಮಾಡಿದ್ದೀನಿ, ಬಟ್ ಯಾರಾದರೂ ಎಂಕ್ವೈರಿ ಮಾಡಿದ್ರೆ ಅಥವಾ ಅಪ್ಕಮಿಂಗ್ ಡೇಸಲ್ಲಿ ನಾನೇ ಶೇರ್ ಮಾಡೋಣ, ಅದು ಕೂಡ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸೊ ಇಷ್ಟು ಕಡೆಯಿಂದ ಅಮೌಂಟ್ ಬರುತ್ತೆ ನನಗಂತೂ ಬರುತ್ತೆ. ಇದುವರೆಗೂ ಕೂಡ ನನ್ನ ಹಸ್ಬೆಂಡ್, ನೀನು ದುಡಿತಿದೆಯಲ್ಲ, ನೀನು ನನಗೆ ಕೊಡು, ನನಗೆ ಬೇಕು ಅಂತ ಯಾವತ್ತೂ ಕೇಳಲ್ಲ. ತುಂಬ ಜನ ಕೇಳ್ತಿದ್ದ ಪ್ರಶ್ನೆ, ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಹೇಳಿ ಅಂತ. ಆ್ಯಕ್ಚುಲಿ ನನಗೆ ಈ ಟೈಮ್ ಜಾಸ್ತಿನೇ ಅಮೌಂಟ್ ಬರಬೇಕಿತ್ತು, ಬಿಕಾಸ್ ನಾನು ಎಸ್ಟಿಮೇಷನ್ ಹಾಕ್ಕೊಂಡಿದ್ದ ಪ್ರಕಾರ ಪೆನ್ ಬೇಗ ಬಂದಿದ್ದಿದ್ರೆ ನನಗೆ ನವೆಂಬರ್ ಅಷ್ಟರಲ್ಲಿ ಪೇಮೆಂಟ್ ಬರ್ತಾಯಿತ್ತು. ಬಿಕಾಸ್ ನನಗೆ ನವೆಂಬರ್ಗೂ ಮುಂಚೆನೇ $100 ಕಂಪ್ಲೀಟ್ ಆಗಿಬಿಟ್ಟಿತ್ತು.
ಬಟ್ ಪಿನ್ ಪ್ರಾಬ್ಲಮ್ ಆಯಿತು. ಸೊ ಅದು ಆ್ಯಡ್ ಆಗ್ತಾ ಹೋಗ್ತಾ 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 ಜಾಸ್ತಿ ಆಯಿತು, ಡಬಲ್ ತ್ರಿಬಲ್ ಆಗೋಗ್ಬಿಡ್ತು. ಬಟ್ ಆದರೆ ಅದೇನಾಯಿತು ಅಂದರೆ ಪಿನ್ ಬಂದಾದಮೇಲೆ ಜಸ್ಟ್ ಸ್ವಲ್ಪ ಅಮೌಂಟ್ ಅಲ್ಲರ ಅಷ್ಟೇ ತೊಗೊಂಡು ಇನ್ನು ಉಳಿದಿದ್ದು ನೆಕ್ಸ್ಟ್ ಪೇಮೆಂಟ್ಗೆ ಆ್ಯಡ್ ಆಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೆ ಅಷ್ಟೇ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಸದ್ಯ ಅಷ್ಟಾದರೂ ಬಂತಲ್ಲ ನಮ್ಮ ಶ್ರಮಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ದುಡ್ಡು. ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಡ್ರಾ ಮಾಡಿಲ್ಲ. ನಮ್ಗೆ ಎಷ್ಟು ಬಂತು ವಿಡಿಯೋ ಮಾಡಬೇಕು, ಹೋಗಿ ಡ್ರಾ ಮಾಡ್ಕೊಂಬ, ಮತ್ತು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು, ಹೋಗಿ ಅಮೌಂಟ್ನ ಡ್ರಾ ಮಾಡ್ಕೊಂಬನ್ನಿ ಅಂತ ಹೇಳಿದೆ. ಬಟ್ ATM ಅಲ್ಲಿ ಅಷ್ಟು ಸಿಗಲಿಲ್ಲ. ಸೊ ಹಂಗಂದ್ಬಿಟ್ಟು ಇದನ್ನು ಅವತ್ತಿಂದ ನಾವು ಟ್ರೈ ಮಾಡಿದ್ದಿದ್ರೆ ಸಿಕ್ತಿತ್ತೇನೋ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇವಾಗ ವೀಡಿಯೋ ಮಾಡಬೇಕು, ಒಂದು ಅರ್ಧ ಗಂಟೆ ಮುಂಚೆನೇ ಡ್ರಾ ಮಾಡ್ಕೊಂಬನ್ರಿ ಅಂದೆ. ಸೊ ATMಗಳಲ್ಲಿ ಅಷ್ಟು ಕ್ಯಾಶ್ ಸಿಗಲಿಲ್ಲ ಅಂದ್ಬಿಟ್ಟು ಎಷ್ಟು ಸಿಕ್ತೋ ಅಷ್ಟೇ ತೊಗೊಂಬಂದಿದ್ದಾರೆ. ಸೊ ಎಷ್ಟಪ್ಪ ಯೂಟ್ಯೂಬ್ ಪೇಮೆಂಟು ಅಂತ ತುಂಬ ಜನ ಕೇಳ್ತಿದ್ದೀರಲ್ವ. ಸೊ ಅದನ್ನು ನಾರ್ಮಲ್ ನನಗೂ ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು ಅಂತ. ಬಟ್ ಯೂಟ್ಯೂಬರ್ಸ್ ಹಂಗೆ ಹೇಳ್ತಾರಲ್ಲ, ಹೇಳ್ಬಾರ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ಯೂಟ್ಯೂಬ್ ವಿಡಿಯೋದಲ್ಲಿ ಅಂತ. ಸೊ ಹಾಗಾಗಿ ಸೇಮ್ ಯಾರಾದರೂ ಒಂದು ಕ್ಲೂ ಪ್ರಕಾರ ಹೇಳಿರ್ತಾರಲ್ವ, ಸೊ ನಾನು ಹಾಗೆ ಹೇಳ್ತೀನಿ. ಈಗ ನಾನಿಲ್ಲಿ ತೋರಿಸಿದ್ದೀನಿ ಅಲ್ಲ 500 ರೂಪೀಸ್ ನೋಟು, ಅದರ ಪ್ರಕಾರ ಕೌಂಟ್ ಮಾಡೋ ಹಾಗಿದ್ರೆ 43 ನೋಟ್ಸ್, 500 ರೂಪೀಸ್ದು 43 ನೋಟ್ಸು. ಇದು ಒಂದು 200 ರೂಪೀಸ್ ಎಕ್ಸ್ಟ್ರಾ. ಸೊ ಇಷ್ಟು ಪೇಮೆಂಟ್ ಬಂದಿರೋದು. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂದ್ಬಿಟ್ಟು. ಸೊ ಇದು ಇದೇ ಫಸ್ಟ್ ಪೇಮೆಂಟ್. ಆ್ಯಕ್ಚುಲಿ ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ತುಂಬ ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗು $100 ಫಿನಿಷ್ ಮಾಡೋ ಅಷ್ಟರಲ್ಲಿ ಸ್ಟ್ರಗಲ್ ಬಿದ್ದಿದ್ದು ಅಷ್ಟಲ್ಲ, ಬೇಗ ಫಿನಿಷ್ ಆಗಬೇಕು ಅಂದ್ಬಿಟ್ಟು. ಸೊ ಕಮ್ಮಿ ಬರುತ್ತೆ ಅಂದ್ಕೊಂಡಿದ್ದೆ. ಬಿಟ್ಟರೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿನೇ ಬಂತು. ಇದು ಫಸ್ಟ್ ಪೇಮೆಂಟು. ಸೆಕೆಂಡ್ ಪೇಮೆಂಟ್ ತುಂಬ ಸೂನ್ ಬರುತ್ತೆ, ನನ್ನ ಪ್ರಕಾರ ತುಂಬ ಬೇಗನೆ ಬರುತ್ತೆ ನೆಕ್ಸ್ಟ್ಗೆ. ಜಸ್ಟ್ ಬಿಕಾಸ್ ಈ ಮಂತ್ದು ಡಾಲರು ಈ ಸತಿದ್ದು ನೆಕ್ಸ್ಟ್ ಪೇಮೆಂಟ್ಗೆ ಆ್ಯಡ್ ಆಗಿದೆಯಲ್ವಾ, ಆ್ಯಡ್ ಆನ್ ಆಗಿದೆ. ಸೊ ಬೇಗ ಬರುತ್ತೆ. ಅದನ್ನು ಕೂಡ ಇಷ್ಟು ಬರುತ್ತೆ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಹೇಳಿರೋ ಥರ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಇದು ಎಷ್ಟು ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸಿಂದಲೇ ನಾನು ಇವತ್ತು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ನ ತೊಗೊಂಡಿರೋದು. ಅದು ಇಷ್ಟು ಅಮೌಂಟಿದ್ದು. ಥ್ಯಾಂಕ್ಸ್ ಅ ಲಾಟ್. ನಿಮಗೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ರೀ ಅಂತ ಕೇಳ್ಕೊತೀನಿ. ಸೊ ನಿಮ್ಮಿಂದನೇ ಇದೆಲ್ಲ ಇವತ್ತು. ನೆಕ್ಸ್ಟ್ ಬಂದುಬಿಟ್ಟು ಈ ಟಾಪಿಕ್ ಮುಗಿದ ಮೇಲೆ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ನಾನು ಈ ಟಾಪಿಕ್ ಬಗ್ಗೆ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನನ್ನ ಪೇಜ್ಗಳಲ್ಲಿ ಎಲ್ಲೂ ಶೇರ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಯಾವ ಟಾಪಿಕ್ ಅಂತ ಅಂದರೆ ಅದು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರಿ. ಆ್ಯಂಡ್ ನಾನು ನನ್ನ ಮದುವೆ ಆಲ್ಬಮ್ ವೀಡಿಯೋ ಮಾಡಿದಾಗಲೂ ಕೂಡ ಬರೀ ನಂದು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ ಮಾವಂದು ಅಷ್ಟೇ ಹೇಳ್ತೀನಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಯಾರು ಅಥವಾ ನನ್ನ ಜೊತೆಗೆ ಹುಟ್ಟಿರೋರು ಯಾರು ಎಲ್ಲಿದ್ದಾರೆ ಏನೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಬಿಕಾಸ್ ನನಗದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಆಫ್ಟರ್ ನಂದು ಡೆಲಿವರಿ ಆದಮೇಲೆ ತುಂಬ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು. ಆ್ಯಂಡ್ ಗೊತ್ತಿರೋರು ಕೂಡ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ನಿಮ್ಮ ಅಪ್ಪ ಅಮ್ಮ ಬಂದಿಲ್ವಾ, ಪಾಪ ನೋಡಿಲ್ವಾ, ಯಾಕೆ ವಿಡಿಯೋ ಹಾಕಿಲ್ಲ, ಅವರು ಬಂದಿದ್ದಾರಾ ಇಲ್ವಾ ಹೇಳಿ ಅಂತ. ಅದನ್ನ ನನಗೆ ಗೊತ್ತಿರೋರಿಗೆ ಆ್ಯಕ್ಚುಲಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನಮ್ಮ ಮದುವೆ ಏನಾಗಿದೆ ಎತ್ತೋ ಎಲ್ಲ ನಮಗೆ ಹತ್ರದವ್ರಿಗೆ ಗೊತ್ತಾಗಿರುತ್ತೆ. ಇಲ್ಲ ಅಂದರೆ ಸೊ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಲ್ಲ. ನಾವು ನಮ್ಮ ಡೈಲಿ ರೊಟೀನ್ ಶೇರ್ ಮಾಡ್ತಾಯಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ನ ಶೇರ್ ಮಾಡ್ತಿದ್ದೀವಿ ಅಂತಂದರೆ ಕೆಲವೊಂದು ಕ್ವಶನ್ ರೈಸ್ ಆಗುತ್ತೆ ವ್ಯೂವರ್ಸ್ ಕಡೆಯಿಂದ. ಸೊ ಅದಕ್ಕೆ ನಾವು ಆನ್ಸರ್ ಮಾಡಬೇಕು. 1 or 2, 3, 4 ಮ್ಯಾಕ್ಸಿಮಮ್ 10-15ವರೆಗೂ ನಾವು ಇಗ್ನೋರ್ ಮಾಡ್ಬೋದು. ಇಗ್ನೋರ್ ಅಂತ ಅಲ್ಲ, ಸೊ ಹೇಳೋಕ್ಕೆ ಇಷ್ಟ ಇಲ್ಲದೆ ಬಿಟ್ಬಿಡ್ಬೋದು. ಬಟ್ ನನಗೆ ಡೆಲಿವರಿ ಆದಾಗ ತುಂಬ ಕಮೆಂಟ್ಸ್ ಬಂತು. ಸೊ ನಾನು ಹೇಳ್ಬೇಕು ಅಂದರೆ ಮಿಡ್ನೈಟ್ಸಲ್ಲೆಲ್ಲ ಕಮೆಂಟ್ ಡಿಲೀಟ್ ಮಾಡಿದ್ದೀನಿ. ನಿಮ್ಮ ಅಮ್ಮ ಬಂದಿಲ್ವಾ ನೋಡೋಕ್ಕೆ, ನಿಮ್ಮ ಅಪ್ಪ ಬಂದಿಲ್ವಾ, ನೀವು ಒಬ್ಬರೇ ಮಗಳ, ನಿಮ್ಮ ಜೊತೆಗೆ ಹುಟ್ಟಿದವರು ನಿಮ್ಮನ್ನ ಮಾತಾಡ್ಸಲ್ವಾ. ಸೊ ಎಷ್ಟು ಕ್ವೆಶ್ಚನ್ಸ್ ಅಂತ ಅಂದರೆ ಸ್ಟಾರ್ಟಿಂಗ್ ನಾನು ಡೆಲಿವರಿಗೂ ಮುಂಚೆನೇ ಒಂದು ಸತಿ ಮಗು ತಿರ್ಗೋ ಟೈಮಲ್ಲಿ ಮಗು ಸಿಗಾಕೋಗ್ಬಿಟ್ಟಿತ್ತು ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ನನಗೆ, ಈ ಥರ ಸಾಂಗೆಲ್ಲ ಹಾಕಿ ಈ ಥರ ಸಾಂಗೆಲ್ಲ ಹಾಕಿ ಈ ಥರ ವೀಡಿಯೋ ಹಾಕ್ಬಿಡಿ, ನೋಡಿದ್ರೆ ಅಳು ಬರುತ್ತೆ ಅಂತ. ಸೊ ನನ್ನ ಫ್ರೆಂಡು ಸೇಮ್ ಮೆಸೇಜ್ ಮಾಡಿದ್ಲು ನನಗೆ. ಸೊ ಅವಳಿಗೆ ನಾನು ಹೇಳ್ಕೊಂಡೆ, ಬಿಡು ನನ್ನ ಕರ್ಮ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು. ಬಟ್ ಅವ್ರಿಗೆ ಹೇಳೋಕ್ಕಾಗಿಲ್ಲ. ಸೊ ಅವರೇ ತಿರ್ಗಾ ನನಗೆ ಕಮೆಂಟ್ ಮಾಡಿದ್ರು, ರಿಪ್ಲೈ ಕೊಟ್ಟರು, ಇಷ್ಟು ಪರಿಸ್ಥಿತಿಲೂ ನಿಮ್ಮ ಅಮ್ಮ ಬಂದು ನೋಡಿಲ್ವ ನಿಮಗೆ ಅಂತ. ಸೊ ನಾನು ನೋ ಅಂತ ಕಳಿಸ್ಬಿಟ್ಟು ಸುಮ್ಮನೆ ಆಗಿದ್ದೆ. ಸೊ ಅವರೊಂದಿಷ್ಟುದ್ದ ಪ್ಯಾರಾಗ್ರಾಫ್ನ ಟೈಪ್ ಮಾಡಿ ಕಳಿಸಿದ್ರು. ಅವ್ರ ಮನೇಲಿರೋ ಸಿಚುಯೇಷನ್ ಬಗ್ಗೆ, ಅಮ್ಮ ಮಗಳು ಹೀಗೆ ಸೇಮ್ ಇದ್ದೀವಿ ಅಂತ ಅಂದ್ಬಿಟ್ಟು. ನಮ್ಮ ಮನೇಲೂ ನಮ್ಮಮ್ಮ ನನ್ನ ಕೇರ್ ಮಾಡಲ್ಲ ಅಂತ. ಸೊ ನೋಡಿಬಿಟ್ಟು ನಾನು ಅಳೋ ಸಿಂಬಲ್ ಕೊಟ್ಟು ಸುಮ್ಮನೆ ಆಗಿಬಿಟ್ಟೆ, ಇನ್ನೇನು ಮೆಸೇಜ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆಫ್ಟರ್ ಡೆಲಿವರಿ ತುಂಬ ಮೆಸೇಜಸ್ ಬಂತು, ಎಲ್ಲ ಪಾಸಿಟಿವ್ ಆಗಿ ಬಂತು.
ನೆಗೆಟಿವ್ ಆಗಿ ಯಾರೂ ಕೇಳಿಲ್ಲ, ಪಾಸಿಟಿವ್ ಆಗಿ ನಾರ್ಮಲ್ ಎಂಕ್ವೈರಿ ಥರ ಕೇಳ್ತಾ ಇದ್ರು. ಬಾಣಂತನ ನಿಮ್ಮ ಅಮ್ಮ ಮಾಡ್ತಿಲ್ವಾ, ಬಾಣಂತನಕ್ಕೆ ನಿಮ್ಮ ಅಮ್ಮನ ಮನೆಗೆ ಹೋಗಿಲ್ವಾ, ನಿಮ್ಮ ಅಪ್ಪ ಮನೆಯಲ್ಲಿ, ನಿಮ್ಮ ತವ್ರ ಮನೆಯಲ್ಲಿ, ನಿಮ್ಮ ತವ್ರ ಮನೆ ಯಾವ ಊರು, ಮತ್ತು ನೀವು ಒಬ್ಬರೇ ಮಗಳು ಅಂತ ಎಷ್ಟೋ ಕಮೆಂಟ್ಸ್ ಬರ್ತಿತ್ತು ಗೊತ್ತಾ. ಸೊ ನಾನು ಇಗ್ನೋರ್ ಮಾಡ್ತಾ ಇದ್ದೆ, ಬಿಕಾಸ್ ಅದನ್ನು ಹೇಳಬೇಕು ಅಂದರೆ ನಾನು ವೀಡಿಯೋದಲ್ಲೇ ಹೇಳಬೇಕು. ಅವ್ರು ಏನಾದರೂ ಒಂದು ರಿಪ್ಲೈ ಕೊಟ್ಟರೆ ತಿರ್ಗಾ ರಿಪ್ಲೈ ಬರುತ್ತೆ. ಕಮೆಂಟ್ಗೆ ರಿಪ್ಲೈ ಮಾಡಿದ್ವಿ ಅಂದರೆ ಯಾಕೆ ಮಾತಾಡಿಸ್ತಿಲ್ಲ, ಏನು ಪ್ರಾಬ್ಲಮ್ಮು, ಯಾವ ಊರು ಅಂತ ಅಂದರೆ ಹೌದಾ, ಇವಾಗ ಯಾಕೆ ಮಾತಾಡ್ತಿಲ್ಲ, ಏನಾದರೂ ಒಂದು ಬರುತ್ತೆ. ಸೊ ಹಾಗಾಗಿ ನಾನು ರಿಪ್ಲೈ ಕೊಟ್ಟಿರಲಿಲ್ಲ. ಬಟ್ ಒಂದ್ಸತಿ ಒಬ್ರದ್ದು ಬಂತು ಕಮೆಂಟು, ಒಬ್ಬರು ಕಮೆಂಟ್ಗೆ ನಾನು ರಿಪ್ಲೈ ಕೊಟ್ಟಿದ್ದೆ, ಇಲ್ಲ ನಮ್ಮ ಅಮ್ಮ ನೋಡ್ಕೋತಾ ಇಲ್ಲ, ಸೊ ನೋಡ್ಕೊಳ್ದೆ ಇರೋರನ್ನ ನಾನು ಅಮ್ಮ ಅಂತ ಹೆಂಗಾಗುತ್ತೆ, ಇಷ್ಟು ಕಷ್ಟಲ್ಲೂ ನೋಡ್ಕೊಳ್ದೆ ಇರೋರನ್ನ ನಾನು ಅಮ್ಮ ಅಂತ ಅನ್ನೋಕ್ಕಾಗಲ್ಲ, ಅವರು ನನಗೆ ಅಮ್ಮ ಅಲ್ಲ ಅಂತ ಕಳಿಸಿದ್ದೆ. ಸೊ ಅದಕ್ಕೆ ಬೇರೆ ಒಂದು ಅಕೌಂಟಿಂದ ಕಮೆಂಟ್ ಬಂತು. ಏನಪ್ಪ ರಿಪ್ಲೈ ಬಂದಿದ್ದು ಅಂತಂದರೆ, ಅವ್ರ ಪರಿಸ್ಥಿತಿ ಏನಿರುತ್ತೋ ಏನೋ, ಬಂದು ನೋಡಿಲ್ಲ ಅಂದಿದ ತಕ್ಷಣ ಅಮ್ಮ ಅಲ್ಲ ಅಂತ ಈ ರೀತಿ ಕಮೆಂಟ್ ಮಾಡಬೇಡಿ ಅಂತ ಕಳಿಸಿದ್ರು. ಅವರು ಒಬ್ಬರು ಲೇಡೀಸು. ಸರಿ ಆಯಿತು, ಅವ್ರ ಪರಿಸ್ಥಿತಿ ಏನೋ ಇರ್ಬೋದು, ಬಟ್ ನನ್ನ ಪರಿಸ್ಥಿತಿಗಿಂತ ಇವಾಗ ಏನಾಗಿರೋದಿಲ್ಲ ಅಲ್ವಾ. ಸೊ ಒನ್ಸ್ ನನಗೆ ಮಗು ತಿರುಗಿತ್ತು ಅಂತ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹೌದು, ಮಗು ಕಸ ಕೆಳಗಡೆ ಇದೆ ಅಂದ್ಬಿಟ್ಟು 4 ತಿಂಗಳಿಂದ ನಾನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ನನಗೆ ಗೊತ್ತು. ಮಗು ಬೇಬಿ ವೆಯ್ಟ್ ಇಲ್ಲ ಅಂತ ಅಂದ್ಬಿಟ್ಟು ತಗ್ಸ್ಬೇಕು ಅಂತ ಎಷ್ಟು ಹಾಸ್ಪಿಟ್ಲು ತಿರುಗಿದ್ದೀವಿ. ನಾನು, ನನ್ನ ಗಂಡ, ನನ್ನ ಮಗಳನ್ನ ಸ್ಕೂಲಲ್ಲಿ ಬಿಡೋದು, ಹಾಸ್ಪಿಟ್ಲಿಗೆ ಹೋಗೋದು, ಸ್ಕೂಲ್ ಮುಗಿಯೋ ಒಳಗಡೆ ನಾವು ಮನೆಯಿಂದ ಬರಬೇಕು, ಹಾಸ್ಪಿಟ್ಲಿಗೆ ಮುಂದೆ ಮನೆಗೆ ಬಂದುಬಿಡಬೇಕು. ಆರ್ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಮಗು ಬಂದಿರ್ತಾಳೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅನ್ಬೇಕು, ಹತ್ಕೊಂಡು ಬರಬೇಕು. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಇಲ್ಲ ತೆಗಿಸ್ಬೇಕು ಅಂತಿದ್ರಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವೀಡಿಯೋಸ್ ನಾನು ನೋಡ್ತಾರೆ, ನೋಡಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನನ್ನ ಫುಲ್ ಫ್ಯಾಮಿಲಿ ನನ್ನ ವೀಡಿಯೋಸ್ನ ನೋಡುತ್ತೆ ಕೂತ್ಕೊಂಡು. ಸೊ ಇದ್ರ ಬಗ್ಗೆ ನನಗೆ 100% ಶೋರ್ ಇದೆ. ಸೊ ನೋಡ್ತಾರೆ, ನಮ್ಮ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊತಾರೆ. ಆ್ಯಂಡ್ ಇನ್ನೊಂದು, ನಾನು 4 ಮಂತ್ಸ್ ಇದ್ದಾಗ ನಿಮಗೆ ನೋಡಿರ್ತೀರ ಎಷ್ಟು ಜನ ಹತ್ಕೊಂಡು ಕಮೆಂಟ್ ಮಾಡಿದ್ದೀರ. ನನ್ನ ಬಾಯಲ್ಲಿ 4 ಹೊಲಿಗೆ ಬಿದ್ದಿತ್ತು. ಒಂದು ಕಡೆ ಮಗು ವೆಯ್ಟ್ ಇಲ್ಲ ಅಂತಿದ್ದಾರೆ, ಒಂದು ಕಡೆ ಊಟ ಮಾಡೋಕ್ಕೆ ಬಾಯಲ್ಲಿ ಹೊಲಿಗೆ ಬಿದ್ದಿದೆ. ಸೊ ಇನ್ನೊಂದು ಕಡೆ ನನ್ನ ಮಗಳಿಗೆ ವೈರಲ್ ಫೀವರು. ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದರೆ ಅದಕ್ಕಿಂತ ಹದಗೆಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೊಬ್ಬರು ಕಮೆಂಟ್ ಮಾಡಿದ್ರಲ್ವ ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ ಅಂತ. ಸೊ ನಮ್ಮ ಪರಿಸ್ಥಿತಿ ಹಿಂಗಿದೆ. ಒಬ್ಬಳು ತಾಯಿ ಆಗಿ ಇದ್ದವರು ವೀಡಿಯೋಸಲ್ಲಿ ನೋಡ್ತಿದ್ದಾರೆ, ಮಗಳು, ನನ್ನ ಮಗಳು, ನಾನು ಹೆತ್ತಿರೋ ಮಗಳು, ನಾವು ಇಷ್ಟು ಕಷ್ಟಪಟ್ಟು ನಮ್ಗೆ ಈ ಮಗು ಬೇಕು ಅಂತ. ಹೌದು, ನಾನು ಮನೆಗೆ ಹಿರಿ ಮಗಳು, ಮಾಡ್ಕೊಂಡಿರೋ ಮಗು ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಜಗಳ ಸೆಕೆಂಡ್ರಿ, ಮನಸ್ತಾಪ ಸೆಕೆಂಡ್ರಿ. ಈ ವರ್ಷದಲ್ಲಿ 1 ದಿನ ಆದರೂ ಹೆಂಗಿದೆಯಾ ಏನು ಅಂತ ಒಬ್ಬರು ಕೇಳಿಲ್ಲ ಅಂದರೆ ನಾನು ಅವ್ರನ್ನ ಹೌದು ಅಮ್ಮ ಅನ್ನೋಕ್ಕಾಗಲ್ಲ. ಸೊ ನಾನು ಇರೋದನ್ನೇ ನಾನು ಕಮೆಂಟ್ ಮಾಡಿರೋದು. ಸೊ ನೀವು ಮಗಳು ಅಂತ ನಾವು ನೋಡಲಿಲ್ಲ, ಒಂದು ಮಾತು ಕೇಳಲಿಲ್ಲ, ಈವನ್ ಬಂದು ಮುಖ ನೋಡೋಕ್ಕೆ ಆಗಿಲ್ಲ ಅಂದರೂ ಜಸ್ಟ್ ಒಂದು ಫೋನ್ ಕಾಲ್, ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ, ಒಂದು ಫೋನ್ ಕಾಲ್ ಆದರೂ ಮಾಡಿ ನೀವು ಕೇಳಿಲ್ಲ ಅಂದರೆ ನಾನು ಹಿಂಗೆ ಅಮ್ಮ ಅನ್ನೋಕ್ಕಾಗುತ್ತೆ. ನಾನು ಇರೋದನ್ನ ಕಮೆಂಟ್ ಮಾಡಿದ್ದೀನಿ. ಸೊ ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ. ಸೊ ಅದನ್ನೇ ಕಮೆಂಟ್ ಮಾಡಿದ್ದೀನಿ. ಸೊ ಅದಕ್ಕಿಂತ ನನಗಿಂತ ಹೀನಾಯವಾಗಿರೋದಿಲ್ಲ ಪರಿಸ್ಥಿತಿ. ಸೊ ಪರಿಸ್ಥಿತಿ ಹೀನಾಯವಾಗಿ ಇದ್ದಿದ್ದು ನಂದು ಅಲ್ವಾ. ಸೊ ಇವಾಗ ಹೆಂಗೆ ಅಂತಂದರೆ, ನಾವು ನಮ್ಮ ಮಕ್ಕಳನ್ನ, ನಾನು ಪೆಕ್ಕುಮ್ಮ ಆಗಿರ್ಬೋದು, ನನ್ನ ಮಗನ ಆಗಿರ್ಬೋದು, ನನ್ನ ಕೈಲಾದಷ್ಟು ದಿವಸ ನನ್ನ ಲೈಫ್ ಎಂಡಿಂಗ್ವರೆಗೂ ಕೂಡ ನನ್ನ ಕೈಲಾದಷ್ಟು ದಿವಸ ನನ್ನ ಮಕ್ಕಳನ್ನ ಕಣ್ಣು ಮುಂದೆ ಅವ್ರಿಗೆ ಯಾವ ಕಷ್ಟನೂ ಬರ್ದಿರೋ ಥರ ಒಬ್ಬರು ಮುಂದೆ ಕೀಳು ಪರಿಸ್ಥಿತಿಲಿ ಅವ್ರು ಇರಬಾರ್ದು. ನಮ್ಮ ಕಣ್ಣು ಮುಂದೆ ಅಂತೂ ನಾವು ಜೀವಂತವಾಗಿರೋವರೆಗೂ ನಾವು ಇಷ್ಟು ಕಷ್ಟಪಟ್ಟು ಬೇಕೇ ಬೇಕು ಅಂತ ಕೇಳ್ಕೊಂಡು ಎತ್ಕೊಂಡಿರೋ ಮಕ್ಕಳು ಪರಿಸ್ಥಿತಿ ಹೀನಾಯವಾಗಿ ಆಗಬಾರ್ದು. ಒಂದು, ಕಷ್ಟ ಪಡಬಾರ್ದು, ಅವರು ಕಷ್ಟ ಬರಲೇಬಾರ್ದು ಅಂತ ನಮ್ಮ ಕಣ್ಣು ಮುಂದೆ ಇಷ್ಟು ಕಷ್ಟಪಡಬಾರ್ದು. ಎರಡನೇದು, ಇನ್ನೊಂದು ಬಂದುಬಿಟ್ಟು ಲಾಸ್ಟು ನಮ್ಮ ಕಣ್ಮುಂದೆ ಅಂತೂ ನಮ್ಮ ಮಕ್ಕಳು ಕಣ್ಣೀರು ಗೋಳಾಟ ನಾವು ನೋಡೋ ದಿನ ಇದೆಯಲ್ಲ, ಅದಂತೂ ನಮ್ಮ ಲೈಫಲ್ಲಿ ಬರಲೇಬಾರ್ದು ಅಂತ ನಾವು ದೇವ್ರನ್ನ ಕೇಳ್ಕೊತೀವಿ ಅಲ್ವಾ. ಸೊ ನೀವು ಜಸ್ಟ್ ಕೂತ್ಕೊಂಡು ನೋಡ್ತಿರೋ ವೀಡಿಯೋನ, ನಾನು ಅಳ್ತಿರೋದು, ನನಗೆ ಕಷ್ಟ ಆಗಿರೋದು, ಬಾಯಲ್ಲಿ ಹೊಲಿಗೆ ಬಿದ್ದಿರೋದು ಎಲ್ಲ ಮಾತಾಡ್ತಿರೋ ನಮ್ಮ ರಿಲೇಷನ್ ಸರ್ಕ್ಯುಲೇಟಲ್ಲಿ ಮಾತಾಡ್ತಾರೆ. ಸೊ ಹಿಂಗಾಗಿದೆ ಅವಳಿಗೆ, ಹಂಗೆ ಆಗಬೇಕಿತ್ತು. ಸೊ ನಿಮ್ಮನ್ನು ನಾವು ಹೆಂಗೆ ಅಪ್ಪ ಅಮ್ಮ, ನಮ್ಮ ಹೆತ್ತೋರು, ನಮ್ಮ ಸಾಕಿರೋರು ಅಂತ ನಾವು ಹೆಂಗೆ ಕರೆಯೋಕ್ಕಾಗತ್ತೆ. ಸೊ ನಾವು ನಿಮ್ಮ ಬಗ್ಗೆ ನಾವು ನಮ್ಮ ಚಾನಲಲ್ಲಿ ಏನು ಹೇಳ್ಕೊಳಕ್ಕಾಗತ್ತೆ ಅಲ್ವ. ಸೊ ನನಗೆ ಅಷ್ಟು ಕೋಪ ಮಾತಾಡೋದಕ್ಕೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟೂ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್ ಅಂತಾರಲ್ವ. ಎಕ್ಸ್ಪೆಕ್ಟೇಷನ್ ಇದ್ದರೆ ಅಷ್ಟೇ ಅಲ್ಲಿ ಹರ್ಟ್ ಆಗೋದು. ಸೊ ಅವ್ರು ಬಂದು ನನಗೆ ನೋಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದರೆ ಅವ್ರು ಬಂದಿಲ್ಲ ಅಂದರೆ ಹರ್ಟ್ ಆಗುತ್ತೆ. ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರು ಬರಬೇಕು ಅನ್ನೋದು ಇಲ್ಲ, ಬಂದು ನೋಡಲಿ ಅನ್ನೋದು ಇಲ್ಲ. ಸೊ ಹಾಗಾಗಿ ಅವ್ರು ಬರದೇ ಇದ್ದಾಗ ನನಗೆ ಹರ್ಟ್ ಆಗಲ್ಲ. ಸೊ ಇವಾಗ ಕೇಳ್ತಿದ್ರಲ್ವ, ಮಗು ನೋಡೋಕೆ ಬಂದಿಲ್ವಾ. ಹೌದು, ಬಂದಿಲ್ಲ. ಯಾರು ಬಂದು ನೋಡಿದ್ರು ಅವ್ನು ಬೆಳ್ಕೊಂಡಿದ್ದಾನೆ. 1.5 ತಿಂಗಳಾಯಿತು ನನ್ನ ಮಗನಿಗೆ ಕರೆಕ್ಟಾಗಿ ಇವತ್ತಿಗೆ ಅವ್ನು 1.5 ತಿಂಗಳು ಮಗು. ಯಾರು ಬಂದಿದ್ರು ಅವ್ನು ಬೆಳ್ಕೊಂಡಿದ್ದಾನೆ, ಯಾರು ಬಂದಿಲ್ಲ ಅಂದರೆ ಅವ್ನು ಬೆಳ್ಕೊಂಡಿದ್ದಾನೆ. ಇವನ್ ಅವನದು ಟೇಕ್ ಕೇರ್ ನಾನು ಅವ್ನು 20 ದಿವಸ ಮಗುವಿಂದನೇ ನಾನು ಅವ್ನ ಕೈಗೆ ತೊಗೊಂಡಿರೋದು. ನನಗೆ ಏನೇ ಪ್ರಾಬ್ಲಮ್ ಇರ್ಬೋದು,
ಈಗ ಅವ್ನು ಬಂದಿರೋದಕ್ಕೆ ನನಗೆ ತೊಂದರೆ, ಇವಾಗ ನನ್ನ ಮಗನಿಂದ ನನಗೆ ತೊಂದರೆ ಆಯಿತು, ಅವ್ನು ಬಂದಿರೋದಕ್ಕೆ ನನಗೆ ಸ್ವೀಚರ್ ಬಿತ್ತು, ಹೊಟ್ಟೆಲೆಲ್ಲ ತೊಂದರೆ, ಫುಲ್ ಬಾಡಿನೇ ನಂದು 80% ಬಾಡಿನೇ ಒಂಥರ ಟೊಳ್ ಥರ ಆಗೋಗಿದೆ. ಸೊ ಇವಾಗ ನನ್ನ ಮಗ ಬಂದಿದ್ದಕ್ಕೆ ಹಿಂಗಾಯ್ತು ಅಂದ್ಬಿಟ್ಟು ನನ್ನ ಮಗನ ಮೇಲೆ ದ್ವೇಷ ಸತ್ಸೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗೆ ನಮ್ಮ ಮಕ್ಕಳಿಂದ ಏನೋ ಒಂದು ಆಯಿತು ಅಂದ್ಬಿಟ್ಟು ನಾವು ಅವ್ರ ಮೇಲೆ ದ್ವೇಷ ಸಾಧಿಸಿದ್ರೆ ನಾವು ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನನಗೆ 20 ದಿವಸ ಆಗಿ ಡೆಲಿವರಿ ಆದಮೇಲೆ ನಾನು ಟೇಕ್ ಕೇರ್ ತೊಗೊಂಡಿದ್ದೀನಿ. ಅವ್ನಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಎಣ್ಣೆ ತಿಕ್ಕೋದಾಗಿರ್ಬೋದು, ಅವ್ನಿಗೆ ಏನೇ ಒಂದಿದ್ರು, ಕೆಲವ್ರ ಮನೇಲಿ 3 ತಿಂಗಳವರೆಗೂ ಇದ್ದು ಓಡಾಡೋದಕ್ಕೂ ಬಿಡೋದಿಲ್ಲ. ಅವರು ಪುಣ್ಯ ಮಾಡಿರೋವಂಥ ಹೆಣ್ಮಕ್ಳು, ಪುಣ್ಯ ಮಾಡಿರೋರು ಮನೇಲಿ ಹುಟ್ಟಿರ್ತಾರೆ. ಸೊ ಹಾಗಾಗಿ ಕೇಳ್ತಿರ್ತೀರಲ್ವ, ಅದಕ್ಕೋಸ್ಕರ ಹೇಳಿದೆ. ನೀನು ಬಂದಿಲ್ಲ ಅಂತ ಹೇಳಿದಿರ, ಹೌದು ಬಂದಿಲ್ಲ ಅಂತ ಹೇಳ್ದೆ ನಾನು. ಇಲ್ಲ ಹಾಸ್ಪಿಟ್ಲಿಗೂ ಬಂದು ನೋಡಿಲ್ಲ, ಮನೆಗೂ ಬಂದು ನೋಡಿಲ್ಲ. ನಾನು ಫುಲ್ಲು ಡೆಲಿವರಿ ಟೈಮ್ ಫುಲ್ಲು ಒಬ್ಬರೂ ಬಂದು ನೋಡೋದಾಗಲಿ ಮಾತು ಕೂಡ ಆಡಿಸಿಲ್ಲ ನನಗೆ. ಸೊ ಅದು ನನ್ನ ನೆಸೆಸಿಟಿನೂ ಕೂಡ ಇಲ್ಲ. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದು, ನಾನು ನನ್ನ ಹಸ್ಬೆಂಡು ಡೆಲಿವರಿ ನಾವು ಕನ್ಸೀವ್ ಆಗೋದಕ್ಕೆ, ಅವ್ರ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದಾಗಲೇ ನನ್ನ ಕಷ್ಟ ಸುಖ ಯೋಗಕ್ಷೇಮ ಮಗುನ ನೀವು ನೋಡ್ಕೋತೀರ ಅಂದರೆ ಮಾತ್ರ ನಾನು ಸೆಕೆಂಡ್ ಬೇಬಿ ಹೌದು ಓಕೆ, ಇಲ್ಲ ಅಂತ ಅಂದರೆ ಬೇಡ. ಯಾರು ಹಾಗೂ ಬೇಕಾಗಿಲ್ಲ. ಇವತ್ತು ಎಲ್ಲ ನೋಡ್ತಾರೆ, ಬಟ್ ಮುಂದೊಂದು ದಿನ ಬರುತ್ತೆ, ಮಾತಾಡ್ತಾರೆ. ಸೊ ಬೇಡಕ್ಕೆ ಬೇಡ, ಒಬ್ಳನ್ನೇ ಸಾಕೊಂಡು ಚೆನ್ನಾಗಿರೋಣ ಅಂತ ಡಿಸೈಡ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಅವತ್ತು ಏನು ಮಾತು ಕೊಟ್ಟಿದ್ರು, ಇಲ್ಲ ನಾನು ನೋಡ್ಕೋತೀನಿ, ನಾವು ಈ ಥರ 2ನೇ ಮಗು ಬೇಕು ನಮಗೆ ಅಂತ. ಸೊ ಅದೇ ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ. ಸೊ ಇಂಥ ಹಸ್ಬೆಂಡು, ಇಂಥ ನನ್ನ ಗಂಡ, ಇಷ್ಟು ಒಳ್ಳೆ ನನ್ನ ಗಂಡ, ಮತ್ತು ನನಗೆ 2 ಮುದ್ದಿನಂಥ ಮಕ್ಕಳು, ಇಷ್ಟೇ ನನ್ನ ಪ್ರಪಂಚ. ಸೊ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ಅಪ್ಪನ ಮನೆ ಇಲ್ಲ ಅಂತಲ್ಲ. ಸೊ ಅದು ಅಪ್ಪನ ಮನೆ ಅದು ಒಂಥರ ಏನೂ ಇಲ್ದಿರ ಬರಡು ಭೂಮಿ, ಕಲ್ಲು ಆಗೋದಾಗ ಸೊ ಆಸೆ ಇರಲ್ಲ. ಸೊ ನನಗಂತೂ ನಾನು ಇವತ್ತು ಯಾರ ಮುಂದೆನೂ ಹೇಳಿಲ್ಲ. ಸೊ ನಾನು ನನ್ನ ನಂಬಿರೋವಂಥ ದೇವರು ರಾಘವೇಂದ್ರ ರಾಯರು. ಸೊ ರಾಯರ ಪಾದದ ಸಾಕ್ಷಿಯಾಗಿ ಕೂಡ ನಮ್ಮ ಅಪ್ಪನ ಮನೆ ಅಂತ ನನಗೆ ಒಂದು ಎಳ್ಳಷ್ಟು ಆಸೆ ಇಲ್ಲ. ಸೊ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು, ಅವ್ರ ಜೊತೆ ಬೆರಿಬೇಕು ಅನ್ನೋ ಆಸೆ ಅಂತ ನನಗಂತೂ ಈ ಜನ್ಮದಲ್ಲಿ ಬರಲ್ಲ. ಸೊ ಅಷ್ಟು ನೋವಾಗಿದೆ ನನಗಂತೂ. ಹೌದು, ಒಂದು ಹೊಡೆದ್ರೆ ನಮ್ಮ ಹೆತ್ತೋರು ಹೊಡೆದ್ರು, ನಮ್ಮ ಸಾಕ್ತೋರು ಹೊಡೆದ್ರು ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬೋದು. ಅದು ಹೊಡೆದಿರೋದು ಮೈಗಾದ್ರೆ ನಾವು ಮರೆತು ಬಿಡ್ಬೋದು, ಮನ್ಸಿಗಾಗಿರೋ ನಾವು ಯಾರೂ ಮರೆಯೋದಿಲ್ಲ. ಸೊ ಅದು ಒಂದು. ಇನ್ನೊಂದೇನಪ್ಪ ಅಂದರೆ, ಬಾಣಂತನ ಮಾಡ್ತಾ ಇಲ್ವಾ ಅಂತ ಕೇಳಿದ್ರಿ. ಇಲ್ಲ ಮಾಡ್ತಿರೋ, ನನ್ನ ಹಸ್ಬೆಂಡೇ ನನಗೆ ನೋಡ್ಕೋತಾರದೇ ಸಾಕು, ಅವರೇ ನೋಡ್ಕೋತಿದ್ದಾರೆ. ಹೆಣ್ಮಕ್ಳನ್ನ ಹೆಂಗೆ ನೋಡ್ಕೋಬೋದು ಈ ಟೈಮಲ್ಲಿ, ತುಂಬ ಪರ್ಸ್ನಲ್ ಕೇರಿಂದನೂ ಕೂಡ ಹೇಳ್ತಿರೋದು ನಾನು. ಹೆಂಗೆ ನೋಡ್ಕೋಬೋದು, ಅದಕ್ಕಿಂತ 1 to ಡಬಲ್ ನೋಡ್ಕೋತಿರ್ತಾರೆ ನನ್ನ ಹಸ್ಬೆಂಡು. ಇದಕ್ಕೂ ಮೀರಿ ಯಾರೋ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನನ್ನ ಹಸ್ಬೆಂಡ್ ನೋಡ್ಕೋತಿರೋದೆ ನನಗೆ ಸಾಕು. ಮತ್ತು ಇನ್ನೊಂದು ಹೇಳಲೇಬೇಕು, ಹೇಳ್ತಿದ್ರೆ ತಪ್ಪಾಗುತ್ತೆ. ಸೊ ನಮ್ಮ ಮನೇಲಿ ಯಾರೂ ಬಂದಿಲ್ಲ. ಅಪ್ಪ ಬಂದಿದ್ದರು, ನನಗೆ ನನ್ನ ಮಗನ ನೋಡೋಕ್ಕೆ ಬಂದಿದ್ದರು. ಅಪ್ಪ ನನಗೆ ಲಾಸ್ಟ್ ಟೈಮ್ ನೋಡಿದಾಗ 6 ಮಂತ್ ಪ್ರೆಗ್ನೆಂಟ್ ನಾನು, ಅವಾಗ ಬಂದಿದ್ದರು. ಫುಲ್ಲು ಇರೋದನ್ನ ಹಾಗೆ ಹೇಳೋದು ನಾನು. ಡ್ರಿಂಕ್ಸ್ ಮಾಡ್ಕೊಂಬಂದಿದ್ರು. ಸೊ ನಮ್ಮ ಅಪ್ಪಂಗೂ ನನಗೂ ಸ್ವಲ್ಪ ಮಾತು ಬದ್ದೇ ಬರುತ್ತೆ. ಅಪ್ಪ ಏನೂ ಭಯಲ್ಲ ನನಗೆ, ಅದು ಒಂದು ಹೇಳ್ಬಿಡ್ತೀನಿ. ಇಷ್ಟು ಏನೇ ಮನಸ್ತಾಪ ಇದ್ದರು ನಮ್ಮ ಮಧ್ಯದಲ್ಲಿ, ನನ್ನ ಅಪ್ಪನ ಮನೆ ನಮ್ಮನೆ ಮಧ್ಯದಲ್ಲಿ, ನನ್ನ ಅಪ್ಪ ಇದುವರೆಗೂ ಕೂಡ ನೀನು ಹಾಗೆ ಹೀಗೆ ಅದು ಇದು ಒಂದು ಮಾತು ನನಗೆ ಬೈದಿಲ್ಲ. ಸೊ ಹಾಗಾಗಿ ನನಗೆ ಅವ್ರ ಮೇಲೆ ಸಿಟ್ಟಿಲ್ಲ. ಗೌರವ ಅಂತೂ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವ್ರ ಮೇಲೆ ನನಗೆ ಸಿಟ್ಟಿಲ್ಲ. ಸೊ ನನಗೇನು ಇವಾಗ ಮಾತಾಡಿಲ್ಲ, ನನ್ನ ಗಂಡಂಗಾಗಲಿ ನನಗಾಗಲಿ ಅವಮರ್ಯಾದೆ ಮಾಡಿಲ್ಲ, ನನ್ನ ಮಗಳಿಗಾಗಲಿ ಯಾವುದೇ ರೀತಿ ಶಾಪ ಗೀಪ ಏನು ಅವರೊಬ್ಬರು ಮಾತ್ರ ಹಾಕಿಲ್ಲ. ಸೊ ಹಂಗಾಗಿ ನನಗೆ ಅವ್ರ ಮೇಲೆ ಸಿಟ್ಟಿಲ್ಲ. ಸೊ ಬಂದರು, ಇವಾಗ ನೆನಪಾದ್ನ ಹಂಗೆ ಹೆಂಗೆ ನಂದು ಮಾತು ಬೆಳೀತು, ಅವ್ರದ್ದು ಬೆಳೀತು, ನೀನೇ ಬಂದು ಮಾತಾಡ್ಸ್ಬೋದಾಗಿತ್ತು, ನೀನೇ ಮಗಳಲ್ವಾ ಅಂತ. ಸೊ ಹಾಗಾಗಿ ನಾನು ಬೈದ್ಬಿಟ್ಟೆ, ನಾನು ಅಪ್ಪನ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ಬಿಟ್ಟು ಅಪ್ಪ ಬರಲಿಲ್ಲ. ಸೊ ಮಗು ಹುಟ್ಟಿ ಅವನಿಗೆ ನಾಳೆಗೆ 1 ತಿಂಗಳು ತುಂಬುತ್ತೆ ಅನ್ನೋ ಹಾಗೆ ಅಪ್ಪ ಬಂದಿದ್ದರು. ಸೊ ಅಪ್ಪ ಬಂದು ಮಾತಾಡಿಸ್ತು. ಆವಾಗ ಜಾಸ್ತಿ ಡ್ರಿಂಕ್ಸ್ ಮಾಡಿಲ್ಲ, ಅಪ್ಪ ಮೀಡಿಯಮ್ ಸ್ವಲ್ಪ ಮಾಡಿದರು. ಅಂದರೆ ಅವ್ರಿಗೆ ಗೊತ್ತಾಗ್ತಿತ್ತು ಅವ್ರು ಏನು ಮಾತಾಡ್ತಿದ್ದೀನಿ ಏನು ಅಂತ. ಸೊ ಅಪ್ಪ ಬಂದು ಒಂದು 2 ನಿಮಿಷಕ್ಕೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತು. ನೀನು ಹಿಂಗಾಗಿ ಹೋಗಿದ್ಯಲ್ಲವ, ನೀನು ಹಂಗಾಗಿ ಹೋಗಿದ್ಯಾ, ನೀನು ಹೆಂಗಿದ್ದವಳು, ಹೆಂಗಾಗ್ಬಿಟ್ಟಿದ್ಯಾ ಅಂತ. ಸೊ ನಾನು ಮಾತಾಡಿದೆ. ನಾನು ಈ ಸತಿ ಅಂತೂ ಅಪ್ಪಂಗೆ ಒಂದು ಮಾತು ಮಾತಾಡಿಲ್ಲ, ಬೈದಿಲ್ಲ, ನಾನು ನಾರ್ಮಲ್ಲಾಗಿ ಮಾತಾಡಿದೆ. ಸೊ ಅಪ್ಪ ಸ್ವಲ್ಪ ಮಾತಾಡಾದಮೇಲೆ ನಾನು ಪಾಪುನ ತೋರಿಸ್ತೀಯ ಅಂತ ಕೇಳ್ತು. ಮಗ ಕೊಡಲ್ವ ನನಗೆ ಅಂತು. ಅವ್ನ ಜೋಲೇನು ಮನಗಿದ್ದ, ಕರ್ಕೊಬಂದು ಕೊಟ್ಟೆ. ಬೇಕಮ್ಮ ಸ್ಕೂಲ್ಗೆ ಹೋಗಿದ್ಲು, ಮನೇಲಿ ಇರಲಿಲ್ಲ. ಸೊ ಮಗುನ ಎತ್ಕೊಂಡು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ನಾನು ಇಲ್ದಿರೋದು ಏನೂ ಹೇಳೋಕ್ಕಾಗಲ್ಲ, ಬಿಕಾಸ್ ಅವರೆಲ್ಲ ವೀಡಿಯೋಸ್ ನೋಡ್ತಾರೆ, ನನಗೆ ಗೊತ್ತು. ಸೊ ಇರೋದನ್ನ ಹೇಳ್ತೀನಿ. ಅಳಕ್ಕೆ ಸ್ಟಾರ್ಟ್ ಮಾಡ್ತು. ನೀನು ಮಗ ಕೊಡಲ್ಲ ಅಂತ ಅಂದ್ಕೊಂಡು ಬಂದೆ, ನಿನ್ನ ಮಗ ಕೊಟ್ಟೆ ಅಂದ್ಬಿಟ್ಟು ಕೈಯೆಲ್ಲ ಮುಗೀತು. ತೊಡೆ ಮೇಲೆ ಹಾಕ್ಕೊಟ್ಟಿದ್ದೆ ಪಾಪನ, ಬೆಡ್ಡಲ್ಲಿ ಹಾಕ್ಬಿಟ್ಟು. ಅಲ್ಲಿ ನೋಡಿದ್ರೆ ಇಲ್ಲಿಗೆ ಬರ್ತೀನಿ ಅಂದರೆ ಅಲ್ಲಿ ಬೈತಾರೆ, ಇಲ್ಲಿ ಬಂದರೆ ಹೋಗ್ಲಿ ಬೈದರೆ ಬೈಸ್ಕೊಳ್ಳೋಣ ಅಂತ. ನಿನ್ನ ನೋಡೋಕ್ಕೆ ಬಂದರೆ ನೀನು ಸೇರ್ಸೋದೆಲ್ಲ ಬೈದು ಕಳಿಸ್ತೀಯ, ನೀನು ನನ್ನ ಹತ್ರ ಕರೆಕ್ಟಾಗಿ ಮಾತಾಡಲ್ಲ. ಸೊ ನನಗೆ ಬರೋಕ್ಕೆ ಇಷ್ಟ ಆಗಲಿಲ್ಲ, ಹೆಂಗೋ ಧೈರ್ಯ ಮಾಡಿ ಬಂದುಬಿಟ್ಟೆ ಅಂತ ಅಳ್ತಾ ಇತ್ತು. ಸೊ ಅದಾದಮೇಲೆ ನಮ್ಮ ಅತ್ತೆನೂ ಇತ್ತು, ನನ್ನ ಹಸ್ಬೆಂಡ್ ಅವ್ರ ಅಮ್ಮನಿದ್ರು. ನನ್ನ ಹಸ್ಬೆಂಡ್ ಹತ್ರ ಮಾತಾಡಿ, ಅತ್ತೆ ಹತ್ರ ಮಾತಾಡಿ, ಮಗುನ ನೋಡಿ ಮತ್ತೆ ಕೇಳ್ತು,
ಏಕೆಂದರೆ ನಮ್ಮ ಅಪ್ಪಾರೇ ನನಗೆ ನನ್ನ ಮಗಳನ್ನ 1 ವರ್ಷದವರೆಗೂ ಸಾಕೊಟ್ಟಿದ್ದಲ್ವ. ಪಿಕ್ಕುಮ್ಮನ ನೋಡಿಕೊಂಡು ಅಲ್ಲಿವರೆಗೂ ಇರ್ತೀನಿ, ನೋಡ್ಕೊಂಡು ಹೋಗ್ತೀನಿ ಅವಳು ಸ್ಕೂಲಿಂದ ಬಂದ ಮೇಲೆ ಅಂತ ಕೇಳ್ತು. ಸರಿ ಆಯಿತು ಇರಿ ಎಂದೆ. ಬಟ್ ಇರಲಿಲ್ಲ. ಫೋನ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ಅಪ್ಪ ಹೊರಡ್ತೀನಿ ಅಂತ ಹೇಳ್ತಾ 1-2-3 ಸತಿ ಗೇಟ್ ಹತ್ರ ಹೋಗೋದು ಒಳಗಡೆ ಬರೋದು ಮಾಡ್ತಿತ್ತು. ಯಾಕೆ ಏನಾಯ್ತಪ್ಪ ಅಂತ ಕೇಳಿದೆ. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನು ಬರ್ತೀಯಾ ಅಂತ ಕೇಳ್ತು. ನಾನು ಏನು ಹೇಳಿಲ್ಲ. ನಮ್ಮ ಅತ್ತೆ ಮಾತ್ರ ಕಿಚನಲ್ಲಿದ್ದವರು ಬಂದರು ಸಡನ್ನಾಗಿ. ಬಂದುಬಿಟ್ಟು ಕಳಿಸ್ತೀನಿ ಕರ್ಕೊಂಡೋಗು, ಆದರೆ ನೀನು ಕರ್ಕೊಂಡು ಹೋಗೋಗಿಲ್ಲ, ನೀನು ಹೆಂಡ್ತಿ ಬಂದು ಕರ್ಕೊಂಡೋಗ್ಲಿ ಅಂತ ಕೇಳ್ತು. ಬಿಕಾಸ್ ನಮ್ಮ ಅತ್ತೆ ನಮ್ಮಪ್ಪ ಇಬ್ಬರು ಅಕ್ಕ ತಮ್ಮ, ಅಂದರೆ ಸ್ವಲ್ಪ ದೂರದ ರಿಲೇಷನಲ್ಲಿ ಅಕ್ಕ ತಮ್ಮ ಆಗಬೇಕು. ಸ್ವಲ್ಪ ನಮ್ಮ ಮದುವೆಗೂ ಮುಂಚೆ ನಮ್ಮ ಅಪ್ಪ ನಮ್ಮ ಅತ್ತೆ ಇಬ್ಬರು ರಿಲೇಷನ್ನೇ. ಹಾಗಾಗಿ ಕರ್ಕೊಂಡೋಗು, ನೀನು ಹೆಂಡ್ತಿ ಬಂದರೆ ಕಳಿಸ್ತೀನಿ ಅಂತ. ಅಪ್ಪ ಅವಾಗ ಅಳ್ತಿದ್ದಿದ್ದು ನಮ್ಮ ಅಪ್ಪ ಹೆಂಗೆ ಕಣ್ಣೀರು ಒರೆಸ್ಕೊಂಡ್ರು ಅಂದರೆ, ನಾರ್ಮಲಿ ಫಿಲಮಲ್ಲೆಲ್ಲ ಹಿಂಗೆ ಒರೆಸ್ಕೋತಾರಲ್ಲ, ಹಿಂಗೆ ಒರೆಸ್ಕೊಂಬಿಟ್ಟು ಹಂಗಾದರೆ ಅವಳಿಗೆ ಬಂದು ಕರೆದ್ರೆ ಕಳಿಸ್ತೀರಾ ತಾನೆ, ಪಕ್ಕ ಕಳಿಸ್ತೀರಾ ತಾನೆ ಅಂತ ನಮ್ಮ ಅತ್ತೆ ನಿನ್ನ ಕೈಯಲ್ಲೇ ಇಟ್ಕೊಂಡು ಕಳಿಸ್ತೀಯಾ ಅಂತ ಕೇಳ್ತು. ಕಳಿಸ್ತೀನಿ, ನಿನ್ನ ಮಗಳು ನಿನ್ನ ಮನೆಗೆ ಕಳ್ಸೋಕ್ಕೇನೋ, ಅವಳು ಬಂದು ಕರೀಬೇಕು, ನೀನೆಲ್ಲ ಬಡಿತನ ಮಾಡೋದು, ನೀನೆಲ್ಲ ಆರೈಕೆ ಮಾಡೋರು, ಅವಳು ಬಂದು ಕರೆದ್ರೆ ಕಳಿಸ್ತೀನಿ ಅಂತ ಅಂದರು. ಅದಾದಮೇಲೆ ನಮ್ಮ ಮನೆಯವ್ರನ್ನೂ ಕೇಳ್ತು, ನನ್ನೂ ಕೇಳ್ತು. ನಾನು ಬರ್ತೀನಿ, ಎಲ್ಲ ಬಂದು ಕರೆದ್ರೆ ನಾನು ಬರ್ತೀನಿ, ಇಲ್ಲ ಬರಲ್ಲ ಅಂತ ಹೇಳಿದೆ. ಎಷ್ಟು ಸತಿ ಅಂದರೆ ಒಂದು 3-4 ಸತಿ ನೀನು ಪಕ್ಕ ಬರ್ತೀಯದಾನೆ, ನಾನು ನಾಳೆ ಆಟೋ ಮಾಡ್ಕೊಂಬರ್ತೀನಿ, ನೀನು ಬರಬೇಕು ಅಂತ ಹೇಳಿ ಮತ್ತೆ ರೂಮಲ್ಲಿ ಹೋಗಿ ಪಾಪನ ಹತ್ರ ಹಿಂಗೆಲ್ಲ ಮುತ್ತು ತೊಗೊಂಡು ಹೋಗಿದ್ದು. ಮತ್ತೆ ಈಗ 1.5 ತಿಂಗಳಾಯಿತು ನಾಪತ್ತೆ. ನಮ್ಮ ಅಪ್ಪ ಬಂದಿಲ್ಲ. ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ನಮ್ಮಪ್ಪ ಬರಲಿ, ನಮ್ಮ ಮನೇಲಿ ಮಾತಾಡಲಿ, ನನ್ನ ಮಕ್ಕಳು ನೋಡಲಿ, ನಮ್ಮಪ್ಪಂಗೆ ನಂಗೆ ಹಕ್ಕಿದೆ. ನಮ್ಮಪ್ಪ ನನಗೆ ವಿರುದ್ಧವಾಗಿ ಎಷ್ಟೇ ಮಾತಾಡಲಿ, ನಾನು ನಮ್ಮಪ್ಪನ ವಿರುದ್ಧವಾಗಿ ನಾನು ಏನೂ ಮಾತಾಡಲ್ಲ. ಬಟ್ ನನ್ನ ಫ್ಯಾಮಿಲಿ ವಿಷಯಕ್ಕೆ, ನನ್ನ ಹಸ್ಬೆಂಡ್ಗೆ ಮರ್ಯಾದೆ ಮಾಡೋದು, ನನ್ನ ಮಕ್ಳಿಗೆ ಶಾಪ ಹಾಕೋದು, ಅದನ್ನು ಎಲ್ಲ ಮಾಡಿದಾಗ ನಾನು ಯಾರನ್ನೂ ಕ್ಷಮಿಸಲ್ಲ. ಸೊ ಇದೇ ರೀಸನ್ನು. ನನಗೆ ಎಷ್ಟೇ ಅನ್ಬೋದು, ಎಷ್ಟೇ ಆಡ್ಬೋದು, ಒನ್ಸ್ ನನ್ನ ಮಕ್ಕಳು ವಿಷಯಕ್ಕೆ, ನನ್ನ ಹಸ್ಬೆಂಡ್ ವಿಷಯಕ್ಕೆ, ನಾನು ಅವ್ರು ಹೆತ್ತಿರೋ ಮಗಳಾಗಿರ್ಬೋದು, ಬಟ್ ನನ್ನ ಹಸ್ಬೆಂಡ್ ಹಂಗಲ್ಲ. ಯಾರೋ ಹೆತ್ತಿರೋ ಮಗ ಇವತ್ತು ನೀವು ಹೆತ್ತಿರೋ ಮಗಳನ್ನ ಇಷ್ಟು ಚೆನ್ನಾಗಿ, ಅವ್ರು ಹೆತ್ತಿರೋ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ಅದ್ರಲ್ಲಿ ತೃಪ್ತಿ ಇರಬೇಕು. ಬಿಟ್ಟರೆ ಅವ್ರಿಗೆ ಮರ್ಯಾದೆ ಮಾಡೋದು ಇದೆಲ್ಲ ಮಾಡಿದಾಗ ಸೊ ನಮ್ಮ ಮೈಂಡ್ ಸೆಟ್ ಬೇರೆ ಆಗೋಗುತ್ತೆ. ಯಾರು ಬೇಡ, ನನ್ನ ಗಂಡ ನನ್ನ ಮಕ್ಕಳು ಅಷ್ಟೇ ಸಾಕು, ಕೊನೆವರೆಗೂ ಅವರೇ ಆಗೋದು ಅನ್ನೋ ಥರ ಆಗ್ಬಿಟ್ಟಿರುತ್ತಲ್ವ. ಸೊ ಹಂಗಾಗಿ ನಾನು ಕೊನೆಗೂ ಹೇಳಿ ಕಳಿಸ್ದೆ, ನಾನು ನಿಮ್ಮ ಮನೆ ಅಂತ ನಾನು ಬರಲ್ಲ, ನಿಮ್ಮ ಸಂಬಂಧ ಅಂತಲೇ ನಾನು ಬರೋದಿಲ್ಲ. ನಾನು ಬರೋದು ಒಂದೇ ದಿವಸಕ್ಕೆ, ನೀನು ಯಾವತ್ತಿರಲ್ಲ ಗೊತ್ತಾ ಅವತ್ತು ನಾನು ಬರ್ತೀನಿ. ನಾನು ನನ್ನ ಮಕ್ಳ ಜೊತೆ ಬರ್ತೀನಿ. ನನ್ನ ಹಸ್ಬೆಂಡ್ ಸೆಕೆಂಡ್ರಿ ಅವ್ರು ಬರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು 2 ಮಕ್ಕಳು ಕರ್ಕೊಂಡು ಬಂದು ನಿಂದು ಏನು ಕಾರ್ಯ ಐತೆ ಅವ್ರು ಬಿಡಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಮುಗಿಸ್ಬಿಟ್ಟು ನಾನು ನನ್ನ ಮನೆಗೆ ಬರ್ತೀನಿ, ನಿನ್ನ ತಿರ್ಗು ನೋಡದೆ ಬರ್ತೀನಿ ಅಂತ ಹೇಳಿದೆ. ಸೊ ಅದು ಒಂದು ಮಾತಿಗೆ ಸಖತ್ ಹತ್ತು ನಮ್ಮ ಅಪ್ಪ ಹತ್ಬಿಟ್ಟು ಹೋಯಿತು ಮನೆಗೆ. ಸೊ ಇನ್ನೂ ಬರಲಿಲ್ಲ. ಸೊ ಇಷ್ಟೇ, ಅಪ್ಪ ಬಂದು ನೋಡಿದ್ದಾರೆ, ಯಾರೋ ಬಂದು ನೋಡಿಲ್ಲ. ಮತ್ತು ನೀವು ಒಬ್ಬರೇ ಮಗಳ ಅಂತ ಹೇಳ್ತಿದ್ರಿ. ಇಲ್ಲ, ನಾನು ನಮ್ಮ ಮನೆ ಹಿರಿ ಮಗಳು. ಸೊ ಇದು ಇವಾಗ ಆಗಿರೋದು ಇದು ಬಿಟ್ಟರೆ. ಬಟ್ ನನ್ನ ಮುಂದೆ ಫಸ್ಟ್ ಎಲ್ಲ ನಮ್ಮಪ್ಪ ಚೆನ್ನಾಗೇ ನೋಡ್ಕೋತಾ ಇದ್ರು, ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಈವನ್ ನಾನು ಲವ್ ಮಾಡ್ತಿದ್ದೀನಿ, ನಾನು ಇವ್ರಿಗೆ ಮದುವೆ ಆಗ್ತೀನಿ ಅಂತ ನಾನು ಒಂದು ಏಜಿಗೆ ಬಂದು ಹೇಳೋವರೆಗೂ ನಮ್ಮಪ್ಪ ನನ್ನ ಮೇಲೆ ಒಂದು ಕೈ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಮುದ್ದಿನ ಮಗಳು ನಮ್ಮಪ್ಪಂಗೆ. ಸೊ ಇವಾಗ ಗೊತ್ತಿಲ್ಲ. ಸೊ ಇನ್ನೊಂದೇನೋ ಕೇಳ್ತಾ ಇದ್ರಿ, ಯಾಕೆ ಮಾತಾಡಿಸ್ತಿಲ್ಲ ಅಂತ. ಇದೇ ರೀಸನ್ನು, ನನಗೆ ಬೆಲೆ ಕೊಡಲಿಲ್ಲ. ನನ್ನ ಕಾಲು ಕಸದ ಥರ ನಮ್ಮ ಅಪ್ಪನ ಮನೇಲಿ ಕಂಡ್ರು ನನಗೆ ಓಕೆ ಅಲ್ಲ, ಡಬ್ಬಲ್ ಅಲ್ಲ, ತ್ರಿಬಲ್ ಓಕೆ, ಅದು ನಮ್ಮ ಅಪ್ಪನ ಮನೆಯಿಂದ ನಾನು ಇರ್ತಾಯಿದ್ದೆ. ಬಟ್ ಯಾವಾಗ ನನ್ನ ಮಗಳು ನನ್ನ ಗಂಡನ ವಿಷಯ ಎತ್ತರೇಕಕ್ಕೆ ಹೋಯ್ತಲ್ಲ, ಸೊ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಮರ್ಯಾದೆ ಇಲ್ಲ. ದುಡ್ಡು ಇದ್ರೇ ಮರ್ಯಾದೆ, ದುಡ್ಡು ಇಲ್ಲ ಅಂದರೆ ಮರ್ಯಾದೆ ಇಲ್ಲ, ಮಕ್ಕಳಿಗಿಂತ ದುಡ್ಡೇ ಹೆಚ್ಚು ಅನ್ನೋ ಥರ ಬಂತಲ್ಲ. ಸೊ ಆವಾಗ ಮಕ್ಕಳು ಬೇಡ ಅಂದಮೇಲೆ ಬೇಡ, ದುಡ್ಡನ್ನೇ ಇಟ್ಕೊಳ್ಳಿ ಅಂತ ನಾವು ಈ ಕಡೆಗೆ ಬಂದುಬಿಟ್ವಿ. ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಮಾತಾಡ್ತಿಲ್ಲ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಒಂದು 3.5 ವರ್ಷ ಆಯಿತು. ಮತ್ತು ನಾನು ಅವ್ರು ಕಮೆಂಟ್ ಮಾಡಿದ್ರಲ್ಲ, ಅವ್ರ ಪರಿಸ್ಥಿತಿ ಏನೋ ಹೀನಾಯವಾಗಿರ್ತೇನೋ ಬಂದಿಲ್ಲ ಅಂತ ಅವ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೂ ಗೊತ್ತಿಲ್ಲ, ಇಲ್ಲಿವರೆಗೂ ನನ್ನ ವ್ಯೂವರ್ಸ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಪ್ಪನ ಮನೆ ನಮ್ಮ ಮನೆಯಿಂದ 5 ನಿಮಿಷ. ನಾನಿವಾಗ ಏನಿದ್ದೀನಿ ಈ ಮನೆ ಬೆಂಗಳೂರಲ್ಲಿ, ಇಲ್ಲಿಂದ ನಮ್ಮ ಅಪ್ಪನ ಮನೆ 5 ನಿಮಿಷದ ದಾರಿ. ನನ್ನ ಮಗಳು ಪ್ರತಿದಿನ ಅದೇ ರೋಡಲ್ಲಿ ಸ್ಕೂಲ್ಗೆ ಹೋಗ್ತಾಳೆ. ನಾನು ನನ್ನ ಮಗನ ಹಾಸ್ಪಿಟ್ಲ್ ಆಗಿರ್ಬೋದು, ಅದೇ ರೋಡಲ್ಲಿ ಓಡಾಡೋದು. ನಾನು ಪ್ರೆಗ್ನೆನ್ಸಿ ಇದ್ದಾಗಲೂ ಕೂಡ ಅದೇ ರೋಡಲ್ಲಿ ಓಡಾಡ್ತಿದ್ದಿದ್ದು. 5 ನಿಮಿಷ ನೀನು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿನ್ನ ಅಷ್ಟು ಇದಾಗಿ ಮಾತಾಡ್ಸೋ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಯಾರು ಅಲ್ಲ. ಅಮ್ಮ ಅಂತ ಕಳ್ಸ್ಕೊಳಕ್ಕಾಗಿರ್ಬೋದು, ಅಪ್ಪ ಅಂತ ಕಳ್ಸ್ಕೊಳಕ್ಕಾಗಿರ್ಬೋದು, ಅದು ಯೋಗ್ಯತೆ ಇಲ್ಲ. ಸೊ ಹಾಗಾಗಿನೇ ನಾನು ಆ ಕಮೆಂಟ್ನ ಮಾಡಿದ್ದು. ಸೊ ಆ ಕಮೆಂಟ್ಗೆ ರ್ಯಾಶಾಗಿ ಯಾರೋ ಮಾಡಿದರು. ಸೊ ಹಾಗಾಗಿ ನಾನು ಹೇಳಿದೆ, ಯಾವುದೇ ವಿಡಿಯೋದಲ್ಲಿ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಸೊ ರ್ಯಾಶ್ ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ದೇನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಕಮೆಂಟ್ ಮಾಡೋದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ ನೀವು, ಏನೇ ಪ್ರಾಬ್ಲಮ್ ಇರೋ ಹೇಳಬೇಕು, ಎಲ್ಲ ಶೇರ್ ಮಾಡ್ತೀರಾ ಅಂತ ಬರ್ತಿತ್ತು. ಸೊ ಹಾಗಾಗಿ ನಾನು ಶೇರ್ ಮಾಡಿದ್ದೀನಿ.
ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಇವಾಗ ನಾವು ಎಷ್ಟೇ ಮಕ್ಕಳನ್ನ ಎತ್ಕೋಬೋದು, 1 2 3 4 ಎಲ್ಲ ಎತ್ಕೋಬೋದು. ಆದರೆ ಮಕ್ಕಳಲ್ಲಿ ಭೇದ ಭಾವ ಮಾಡಬಾರ್ದು. ಭೇದ ಭಾವ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಮಕ್ಕಳ ಮಧ್ಯೆನೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಒಂದೊಂದು ನಮ್ಮ ಕೈ ಸಿಗದೆ ದೂರ ಆಗ್ಬಿಡ್ತವೆ. ಮೇಯ್ನ್ ನಾವು ಒಂದು ಮಕ್ಕಳನ್ನ ಒಂದು ರೀತಿ ಯಾವಾಗ ನೋಡೋಕೆ ಸ್ಟಾರ್ಟ್ ಮಾಡ್ತೀವೋ, ಓ ಇವರು ದುಡ್ಡಿರೋರು. ಆಫ್ಟರ್ ಮದುವೆ ಆದಮೇಲೆ ಹೇಳ್ತಿರೋದು ನಾನು, ಈಗ 2 ಹೆಣ್ಮಕ್ಳು ಇರ್ತಾರಲ್ಲ, 3 ಹೆಣ್ಮಕ್ಳು ಇರ್ತಾರಲ್ವ, ಸೊ ನಮ್ಮಳೆ ಮೇಂಗೆ ಜಾಸ್ತಿ ದುಡ್ಡು, ಹಿರಿಯಳೆ ಮೇಂಗೆ ಜಾಸ್ತಿ ದುಡ್ಡು, ಲಾಸ್ಟ್ನವನಿಗೆ ಜಾಸ್ತಿ ದುಡ್ಡು, ಇಲ್ಲ ನನ್ನ ಮಗ ಜಾಸ್ತಿ ದುಡಿತಿದ್ದಾನೆ, ಮಗಳಿಗೆ ಮರ್ಯಾದೆ ಕೊಡಬಾರ್ದು. ಸೊ ಇವಾಗ ದುಡ್ಡನ್ನ ಮುಂದೆ ಇಟ್ಕೊಂಡು ಮಕ್ಕಳನ್ನ ಅಳ್ದಾಗ, ಸೊ ಮಕ್ಕಳು ಯಾವತ್ತೂ ಕೈಗೆ ಸಿಗೋದಿಲ್ಲ. ಸೊ ದುಡ್ಡು ಸಿಗುತ್ತೆ, ಈಗ ಅಟ್ ಪ್ರೆಸೆಂಟ್ ದುಡ್ಡು ಸಿಗುತ್ತೆ. ಸೊ ಅಟ್ ಲಾಸ್ಟ್ ಮಕ್ಕಳು ಬೇಕು ಅನ್ನೋ ಒಂದು ಟೈಮ್ ಬಂದೇ ಬರುತ್ತೆ. ಅನ್ಕೋಬೋದು ನಾವು, ಯಾರು ಇಲ್ಲದೇ ನಾವು ಹೋಗ್ಬಿಡ್ತೀವಿ ಹಾಗೆ ಹಿಂಗೆ ಅಂತ, ಅದು ದೇವ್ರು ಬರೆದಿರೋ ಇಚ್ಛೆ. ಸೊ ಟೈಮು ಬಂದೇ ಬರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಕೂತ್ ಮನಗಬೇಕು ಅಂತ ಅದಕ್ಕೆ ಹೇಳೋದು. ಸೊ ಇವಾಗ ದುಡ್ಡು ಅನ್ನೋ ದಾಹ ಇರುತ್ತಲ್ಲ, ಸೊ ಅದು ಒಂದು ದಿನಕ್ಕೆ ನೀಗುತ್ತೆ, ಒಂದೇ ಒಂದು ದಿನ ಲಾಸ್ಟ್ ಡೇಯಲ್ಲಿ ನೀಗುತ್ತೆ. ಸೊ ಆಗ ಮಕ್ಕಳಂತೂ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ, ಮಕ್ಕಳನ್ನ ನಾವು ಒಂದೇ ವಿಧವಾಗಿ ನೋಡಿದ್ರೆ ಮಕ್ಕಳು ಎಲ್ಲೂ ಹೋಗಲ್ಲ, ಅಮ್ಮನ ಮಡ್ಲು ಬಿಟ್ಟು ಎಲ್ಲೂ ಹೋಗಲ್ಲ, ಅಮ್ಮನ ಹತ್ರನೇ ಇರ್ತಾರೆ. ಒನ್ಸ್ ನನ್ನಮ್ಮ ಯಾವಾಗ ನಮ್ಮ ಜೊತೆ ಹುಟ್ಟಿದವರಲ್ಲೇ ಭೇದ ಭಾವ ಮಾಡ್ತಿದ್ದೆ, ನನ್ನ ಕೀಳರಿ ಮೇಲೆ ನಮ್ಮಮ್ಮ ನೋಡ್ತಾ ಇದ್ದಾರೆ ಅಂತ ಮಕ್ಳಿಗೆ ಒಂದು ಸತಿ ಅನಿಸಿದ್ರೆ, ಸೊ ಅಲ್ಲಿಗೆ ಅವ್ರದ್ದು ಇಲ್ಲ, ಅವ್ರ ರಿಲೇಷನ್ಶಿಪ್ ಒಡೆದೋಗುತ್ತೆ ಅಂತಲೇ ಅರ್ಥ. ಸೊ ನಾನು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೆಂಗೆ ಕೊಡ್ಬೋದು ಅಂತ ಅಂದರೆ, ನೀವು ಯಾರಾದರೂ ನೋಡಿರ್ತೀರ, ಕರ್ನಾಟಕದಲ್ಲಿರೋರು ಆಲ್ಮೋಸ್ಟ್ ಆಸೆ ಸೀರಿಯಲ್ ನೋಡಿರ್ತೀರ. ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಆ ಸೀರಿಯಲ್ ನನಗಷ್ಟು ಮೋಸ್ಟ್ ಫೇವರೇಟು. ಸೊ ಅದರಲ್ಲಿ ಸಕ್ರೆಬೈಲ್ ಶಾಂತಿ ಅವರು ಸೂರ್ಯಂಗೆ ಹೆಂಗೆ ಮಾಡ್ತಾರೆ ನೋಡಿದ್ದೀರಲ್ವಾ. 3 ಜನ ಅವ್ರ ಮಕ್ಕಳೇ ಆಗಿದ್ರು ಕೂಡ ಮನೋಜಂಗೆ ಅತಿರೇಕವಾದ ಪ್ರೀತಿ, ಸೂರ್ಯಂಗೆ ಎಲ್ಲೋದ್ರೂ ಅವಮರ್ಯಾದೆ. ಅಮ್ಮ ಅಂದರೆ ಅವನ ಇದರಲ್ಲಿ ಏನೇನೂ ಇಲ್ಲ, ಅವರು ತಾಯಿ ಲೆಕ್ಕಾಚಾರದಲ್ಲೇನೇ ಇಲ್ಲ. ಸೊ ಅದೇ ರೀತಿ ನಮ್ಮ ಮನೇಲೂ ಕೂಡ. ಸೊ ಇಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಕೇಳ್ತಿರ್ತೀರಲ್ಲ, ನಿಮ್ಮದೇ ತಪ್ಪಿರುತ್ತೆ, ಸೊ ಹಂಗೆ ಬಂದಿರಲ್ಲ, ಹಂಗೆ ಬಂದಿರಲ್ಲ, ಹಿಂಗೆ ಬಂದಿರಲ್ಲ, ಅದು ಇದು ಅಂತಲ್ಲ. ಸೊ ನೀವು ಕಮೆಂಟ್ ಮಾಡಿ ತಪ್ಪು ಅಂತಲ್ಲ, ತಿಳ್ಕೊಂಡಿರೋ ರೀತಿ ತಪ್ಪು ಅಷ್ಟೇ. ತಪ್ಪು 2 ಕಡೆಯಿಂದನೂ ಆಗುತ್ತೆ, 2 ಕೈ ಇದ್ರೇ ಚಪ್ಪಾಳೆ. ಸೊ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅಮ್ಮಂದ್ರಿಗೆ ಇನ್ನು ಮಕ್ಕಳೇ. ಸೊ ಒಂದು ಮಗು ತಪ್ಪು ಮಾಡ್ತು ಅಂದ್ಬಿಟ್ಟು ಅವನು ಮಗುನ ಮೆಟ್ರೆ ಕುಯ್ಯೋಕ್ಕಾಗೋದಿಲ್ಲ. ಸೊ ಕೆಲವು ತಾಯಂದ್ರು ಕುಯ್ತಾರೆ. ಸೊ ಅದಕ್ಕೆ ಗಾದೆ ಇರೋದು, ಕೆಟ್ಟ ಮಕ್ಕಳಿರ್ತಾರೆ, ಕೆಟ್ಟ ತಾಯಂದ್ರಿರಲ್ಲ ಅಂತ. ಸೊ ಇದು ಕಲಿಗಾಲ, ಕೆಟ್ಟ ಮಕ್ಕಳ ಜೊತೆಗೆ ಕೆಟ್ಟ ತಾಯಂದ್ರು ಕೂಡ, ದುಡ್ಡಿನ ದಾಹ ಇರೋ ತಾಯಂದ್ರು ಕೂಡ ಇದ್ದಾರೆ, ಪ್ರಪಂಚದ ಮೇಲೆ ಇದ್ದಾರೆ. ಸೊ ನಮ್ಮ ಕಣ್ಣು ಮುಂದೆನೇ ಇದ್ದಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೂ 2 ಮಕ್ಕಳಾಗಿದ್ದೇವೆ. ಸೊ 1 ತಿಂಗಳಿಗೆ ಇವಳು ಏನು ಹಿಂಗೆ ಮಾತಾಡ್ಬೋದು ಅಂತಲ್ಲ, 1 ತಿಂಗಳಲ್ಲ 1 ವಾರ ಮಕ್ಕಳನ್ನ ಮೇಂಟೈನ್ ಮಾಡಿದ್ರು ಸಾಕು. ಸೊ ಅದಕ್ಕೊಂದು ಇದಕ್ಕೊಂದು, ಅದನ್ನು ಫೀಡ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇದಕ್ಕೆ ಊಟ ಮಾಡಿಸ್ದೇ ಇರೋಕ್ಕಾಗಲ್ಲ, ಇದಕ್ಕೆ ಊಟ ಮಾಡಿಸ್ಬೇಕು ಅಂತ ಅದು ಅಳ್ತಾ ಇದೆ ಅಂತ ಎತ್ಕೊಳ್ದೇ ಇರೋಕ್ಕಾಗೋದಿಲ್ಲ. ಸೊ ನಾವು 2ನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇತ್ತು, ಲೈಫ್ ಲಾಂಗ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇತ್ತು ಅಂದರೆ ನಾವು ಮಕ್ಳುಗಳನ್ನ 1 2 3 4 5 ಮಾಡ್ಕೋಬೋದು. ಅದರ್ವೈಸ್ ನಮ್ಗೆ ಇದಿಲ್ಲ, ನಮಗೆ ಮಾಡೋಕ್ಕಾಗಲ್ಲ ಅಂದರೆ ನಾವು ಒಂದೇ ಮಕ್ಕಳಿಗೆ ಸ್ಟಾಪ್ ಮಾಡಿಬಿಡ್ಬೋದು. ಮಾಡಬೇಕು, ಇಲ್ಲ ಅಂತ ಅಂದರೆ ಮುಂದಕ್ಕೆ ಹೋಗ್ತಾ ಅದೇ ಈಗ ನಾನಿದ್ದೀನಲ್ಲ, ಸೊ ಅನಾಥ ಥರ. ಸೊ ಹಾಗೆ ಆಗೋದು ಜೀವನ. ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ಅಮ್ಮ ಅಪ್ಪ ಅಂತ ನಮ್ಮ ಮನೆ ಬಾಯಲ್ಲಿ ಬರೋದೇ ಇಲ್ಲ ನನಗೆ. ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನಮ್ಮ ಮನೇಲಿ ನಾವು ಮಾತಾಡೋದೇ ಬೇರೆ. ಸೊ ಅವರು ಟಾಪಿಕ್ ನಾವು ಮಾತಾಡೋದೇ ಇಲ್ಲ, ಮಾತಾಡಲ್ಲ ಅಂದರೆ ಆಡಲ್ಲ, ನಿಮ್ಗೆ ಇಷ್ಟ ಇಲ್ಲ. ಬಿಕಾಸ್ ನನ್ನ ಮಗಳು ಸ್ವಲ್ಪ ದೊಡ್ಡವಳು. ಸೊ ಪ್ರೆಸೆಂಟ್ ಅವಳನ್ನ ಒಂದು 3 ವರ್ಷದ ಮಗು ಇದ್ದಾಗ ಅವಳನ್ನ ಮಾತಾಡ್ಸಿರೋದವರು, ಒಂದು 3 ವರ್ಷದ ಮಗು ಇದ್ದಾಗ ಅವಳಿಗೆ ಮಾತಾಡ್ಸಿರೋದು. ಅವಳಿಗೆ ಇವಾಗ 7 ವರ್ಷ 7 ವರ್ಷ ಹಿಂಗಂದರೆ 3 ವರ್ಷ ತುಂಬಿದೆ. 3.5 ವರ್ಷದಿಂದ ಗ್ಯಾಪ್ ಆಯ್ತು ಅವಳಿಗೆ. ಸೊ ನಾವು ಮನೇಲಿ ಮಾತಾಡ್ತಾನೆ ಇದ್ದರೆ ಆ ನೆನಪು ಅವಳಿಗೆ ಹೋಗಲ್ಲ, ಅವಳಿಗೆ ಆ ನೆನಪು ಬರಬಾರ್ದು, ನನ್ನ ಮಕ್ಕಳಿಗೆ ಅವರ ನೆನಪು ಬರಬಾರ್ದು. ಸೊ ನಮ್ಮಮ್ಮಂಗೆ ಹಿಂಗೆ ಮೋಸ ಮಾಡಿದ್ರು. ಸೊ ನಮ್ಮಮ್ಮಂಗೆ ಈಗ ಪ್ರೆಸೆಂಟು ನಮ್ಮಮ್ಮ ಯಾರೂ ಇಲ್ಲದೆ ಇರೋದಕ್ಕೆ, ಸೊ ನಮ್ಮಮ್ಮಂಗೆ ಈ ರೀತಿ ಎಲ್ಲ ಚೀಪಾಗಿ ಕಾಣ್ತಿದ್ದಾರೆ ಅನ್ನೋದು ಅವಳ ಮನಸ್ಸಲ್ಲಿ ಬರಬಾರ್ದು. ಸೊ ಹಾಗಾಗಿ ಅವಳಿಗೆ ಅವ್ರದ್ದು ಗುರುತೇ ಸಿಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಮನೇಲಿ ಅವ್ರ ಬಗ್ಗೆ ಏನೂ ಮಾತಾಡೋದಕ್ಕೆ ಹೋಗಲ್ಲ. ಒಂದು ಉದಾಹರಣೆಗೆ, ನಾನು ಯಾವ ಕಷ್ಟದಲ್ಲೂ ನೆನಪಿಸ್ಕೊಳ್ಳಲ್ಲ ಅವ್ರನ್ನ ಅನ್ನೋದೇನಾದ್ರು ಹೇಳಬೇಕು ಅಂದರೆ, ನನ್ನ ಡೆಲಿವರಿ ಪೇಯ್ನ್, ನನ್ನ ಮಗ ಹುಟ್ಟಬೇಕಾದ್ರೆ ಎಷ್ಟು ಪೇಯ್ನ್ ತಿಂದಿದ್ದೀನಿ ನನಗೆ ಚೆನ್ನಾಗಿ ಗೊತ್ತು. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 7:30ವರೆಗೂ ಪೇಯ್ನ್ ತಿಂದಿದ್ದೀನಿ. ಸೊ ಆ ಪೇಯ್ನಲ್ಲೂ ಕೂಡ ನಾನು ನನ್ನ ನೆನಪಿದ್ದಂಗೆ ಒಂದ್ಸತಿನೂ ಅಯ್ಯಮ್ಮ ಅಂತ ಅಂದಿಲ್ಲ. ಸ್ಟಾರ್ಟ್ ಮಾಡಿಬಿಟ್ಟೆ ಅಯ್ಯಪ್ಪ ಅಂದೆ. ಸೊ ಅದು ಉದ್ದು ಕೇಳಿದ್ದೀವಲ್ಲ ಅಯ್ಯಪ್ಪ ಅಂತ, ಅಪ್ಪ ಯಾಪ್ಪ ಇಲ್ಲ, ಯಾ ಅಮ್ಮ ಇಲ್ಲ, ಯಾ ನೋವಿಗೂ ಯಾರೂ ಬರಲ್ಲ, ಬರೋರು ಯಾರು ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಕಷ್ಟಕ್ಕಾಗೋರು. ಸೊ ಆಗ ಸ್ಟಾರ್ಟ್ ಮಾಡಿಕೊಂಡೆ ಒಂದೇ ಸತಿ ಅತ್ತೆ ರೀ ಅಂತ. ಬಟ್ ಪ್ರೆಸೆಂಟ್ ನನ್ನ ಹಸ್ಬೆಂಡ್ ನನ್ನ ಸುತ್ತ ಇರಲಿಲ್ಲ, ನಮ್ಮ ಅತ್ತೆ ಮಾತ್ರ ಇದ್ದರು. ಸೊ ಅತ್ತೆ ಇನ್ನು ಮಗು ಪುಷ್ ಮಾಡಬೇಕಾದ್ರೂ ಕೂಡ ನಾನು ಅತ್ತೆ ನನ್ನ ಬಿಟ್ಟೋಗ್ಬೇಡಿ ಅತ್ತೆ, ಇದೇ ರೀತಿ ಕೇಳ್ಕೊಂಡಿರೋದು. ಸೊ ಅಷ್ಟು ಕಷ್ಟದಲ್ಲೂ ನಾವು ಏನು ಮಾತಾಡ್ತಿದ್ದೀವಿ ನಮಗೆ ಪರಿಜ್ಞಾನ ಇರಲ್ಲ ಅವಾಗ.
ಆ ಪರಿಜ್ಞಾನ ಇಲ್ಲದೇ ಇರೋ ಟೈಮಲ್ಲೂ ಕೂಡ ನಾನು ಅಪ್ಪ ಅಮ್ಮನ ನೆನಪಿಸ್ಕೊಂಡಿಲ್ಲ ಅಂದರೆ ನನ್ನ ಲೈಫ್ ಲಾಂಗ್ ನಾನು ನೆನಪಿಸ್ಕೊಳ್ಳಲ್ಲ. ಹೌದು, ಬೇಡದಿರೋ ಸಂಬಂಧಗಳು, ದುಡ್ಡಿಗೆ ಬೆಲೆ ಕೊಡೋ ಸಂಬಂಧಗಳು ನನ್ನ ಲೈಫಲ್ಲಿ ಯಾವತ್ತೂ ಬೇಡ. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ಸೊ ನಾನು ತುಂಬ ಟ್ರೈ ಮಾಡಿದೆ. ಸೊ ಇವಾಗ ನಾನು ನನ್ನ ಮಕ್ಕಳನ್ನ ಹೇಗೆ ಕಷ್ಟಪಟ್ಟು ಇಷ್ಟಪಟ್ಟು ಸಾಕ್ತಿದ್ದೀನಲ್ವ, ಸೊ ಹಂಗೆ ಅವ್ರು ಒಂದು ದಿವಸ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಿಡ್ಕೊಂಡು ಜಗ್ಗಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಯಾವಾಗ ಪೂರ್ತಿ ನಮ್ಮ ಕಡೆಗೆ ಜಗ್ದಾಗ ಬರ್ತಾ ಇಲ್ಲ, ದುಡ್ಡಿನ ಕಡೆಗೆ ಹೋಗ್ತಾ ಇದೆ, ದುಡ್ಡೇ ಮೇಲು ಅನ್ನೋ ಥರ ಹೋಗ್ತಾ ಇದೆ ಅಂದಾಗ ಬಿಟ್ಬಿಡ್ಬೇಕು. ಒನ್ಸ್ ನಾವು ಪೂರ್ತಿ ಜಗದ ಅದು ಹರಿದೇ ಹೋಗೋದು, ಕಿತ್ತೋಗ್ಬಿಡುತ್ತೆ. ಸೊ ಕೇಳೋಕ್ಕೂ ಮುಂಚೆನೇ ಬಿಟ್ಬಿಟ್ರೆ ಅದು ಹೆಂಗೋ ಹೋಗಿದೆ ದುಡ್ಡಿನ ಕಡೆ. ಸೊ ಹಾಗಾಗಿ ಬಿಟ್ಟಿರೋದನ್ನ ಮತ್ತೆ ವಾಪಸ್ ಕರೆಸ್ಕೊಳ್ಳೋ ಅಂತ ಇಷ್ಟನೂ ಇಲ್ಲ, ವಾಪಸ್ ಅದ್ರ ಹತ್ರನೇ ಹೋಗುವಂಥ ಇಷ್ಟ ಮೊದಲೇ ಇಲ್ಲ. ಸೊ ದೇವ್ರು ಹೆಂಗೋ ಜೀವನ ಕಟ್ಕೊಟ್ಟಿದ್ದಾನೆ. ಇನ್ನು ಲೈಫ್ ಪೂರ್ತಿ ನನ್ನ ಗಂಡ, ನನ್ನ ಮಕ್ಕಳು, ಅವರ ಖುಷಿ, ಅವರ ಸಂತೋಷ ಅಷ್ಟೇ ನಾನು ಕೇಳ್ಕೊಂಡು ಅಷ್ಟೇ ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅಂತ ಅಂದ್ಕೊಟ್ಟಿದ್ದೀನಿ. ಅಷ್ಟೇ, ಇನ್ನೇನು ಇಲ್ಲ ಲೈಫಲ್ಲಿ. ಸೊ ಇಷ್ಟೇ ನೀವು ಕೇಳ್ತಿದ್ದೀರಾ ಅಂತ ನಾನು ಹೇಳಿದ್ದೀನಿ. ಅದರಲ್ಲೂ ಕೂಡ ಅಯ್ಯಪ್ಪ ಹೆಂಗೆ ಕಮೆಂಟ್ ಬರ್ತವೆ, ನಿಮ್ಮದೇ ತಪ್ಪಿದೆ, ಅದಕ್ಕೆ ಬಂದಿಲ್ಲ ನೋಡೋಕ್ಕೆ, ಏನೇ ತಪ್ಪು ಮಾಡಿರ್ಬೋದು. ಅದೇ ನಾನು ಹೇಳ್ತಿರೋ, ನನ್ನ ಮಕ್ಳು ಏನೇ ತಪ್ಪು ಮಾಡ್ಬೋದು, ಅವಳಿಗೆ ಬೆಳಗ್ಗೆ ಅಷ್ಟು ತಪ್ಪು ಮಾಡಿರ್ತಾಳೆ, ಸ್ಕೂಲ್ಗೆ ಹೋಗಿರೋ ಅಂತ ಹೊಡೆದ್ಬಿಟ್ಟು ಕಳಿಸಿರ್ತೀನಿ. ಅವಳು ಒಂದು ಸ್ವಲ್ಪ ಹೊತ್ತು ಬಂದಿಲ್ಲ ಅಂದರೆ ವ್ಯಾನ್ ಅವ್ರಿಗೆ ಫೋನ್ ಮಾಡ್ತೀನಿ, ಇನ್ನೂ ಎಲ್ಲಿದ್ದೀರಾ ಸರ್, ಬಂದಿಲ್ಲ ಮಗು ಅಂತ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ, ಹೋಗಿ ಸ್ಟಾಪ್ ಹತ್ರ ಬಂದಿರಬೇಕು, ಕರ್ಕೊಂಬನಿ ಅಂತ. ಒಂದು ದಿವಸ ಮಾತ್ರ ಫುಲ್ ಹತ್ತೀನಿ, ಹೊಡೆದ್ಬಿಟ್ನಲ್ಲ ಅಂತ. ತಾಯಿ ಕರಳು ಹಾಗೇನೆ, ಬಟ್ ದುಡ್ಡಿನ ಕರಳು ಹಂಗಲ್ಲ. ಅವಾಗ ಎಷ್ಟೇ ಹೊಡೆದ್ರೂ ದುಡ್ಡಿನ ಮುಂದೆ ಮಕ್ಳಿಗೆ ಹೊಡೆದಿದ್ದೀವಿ ಅನ್ನೋದನ್ನ ಮರ್ತ್ಕೊಬಿಟ್ಟಿದ್ದೀವಿ ಅಂದರೆ ನಮ್ಮನ್ನು ತಾಯಿ ಅನ್ನಲ್ಲ. ಸೊ ಹಾಗಾಗಿ ನಾನು ಯಾರನ್ನೂ ಅಮ್ಮ ಅಂತ ಕರೀತಾ ಇಲ್ಲ. ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಸೊ ದಯವಿಟ್ಟು ಮತ್ತೆ ಯಾರ್ಯಾರೋ ಏನೇನೋ ಅಂತ ಅನ್ಕೊಬಿಡ್ಬೇಡಿ. ಎಷ್ಟಿತ್ತು ಅದನ್ನು ನಾನು ಫುಲ್ಲು ಕವರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಏನು ಆಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಪೂರ್ತಿ ಏನೇನಾಗಿತ್ತು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಬಿಚ್ಚಿಟ್ಬಿಟ್ರೆ ಮತ್ತೆ ಅದಕ್ಕೂ ಹೇಳ್ತಾರೆ, ನಿಮ್ಮ ಮನೆ ವಿಷಯ ಯಾಕ್ರಿ ತೊಗೊಂಬರ್ತೀರಾ ಅಂತ. ಬಟ್ ಕೇಳೋರು ಹಂಗೆ ಕೇಳ್ತಾರೆ, ಅದನ್ನು ಹೇಳಿ ಅಂತ ಕೇಳಿದಾಗ ಹೇಳಿಲ್ಲ ಅಂದರೆ ತಿರ್ಗಾ ಒಂದೊಂದು ವೀಡಿಯೋಗೂ ಮೇಡಮ್ ಹೇಳಿಲ್ವಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಂತ ಕಮೆಂಟ್ ಬರುತ್ತೆ. ಇಲ್ಲಿ ಹೇಳಿಬಿಟ್ರೆ ನಿಮ್ಮ ಫ್ಯಾಮಿಲಿ ವಿಷಯ ಯಾಕೆ ತರ್ತೀರಾ ಅಂತೀರಾ. ಸೊ ಯಾರ್ಯಾರು ನೋಡೋಕ್ಕೆ ಇಷ್ಟ ಇದೆ ತಂಬ್ಲೇನ್ ನೋಡಿ, ಫ್ಯಾಮಿಲಿ ಬಗ್ಗೆ ಹೇಳಿದ್ದಾರೆ ನೋಡೋಣ ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೋಡಿ, ಮತ್ತೆ ನೋಡಿಬಿಟ್ಟು ಫ್ಯಾಮಿಲಿ ಬಗ್ಗೆ ಹೇಳಿದ್ದಾರೆ ಅಂತ ಮತ್ತೆ ಬೈಕೋಬೇಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತಾ. ಇವತ್ತೇನು ಪೇಮೆಂಟ್ ಇದೆಲ್ಲ ಹೇಳಿದೆ ಅಲ್ವಾ, ಸೊ ಅದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.